ಇವತ್ತು ಕೂಡ ಧರ್ಮಸ್ಥಳದ ಅಪ್ಡೇಟ್ನೊಂದಿಗೆ ನ್ಯೂಸ್ ಅವರ್ನ ಶುರು ಮಾಡ್ತಾ ಇದ್ದೀವಿ. ಚಿನ್ನಯ್ಯ ಆತನ ಒಂದು ಕಂಪ್ಲೇಂಟ್ ಕಾಪಿ ಕರ್ನಾಟಕದಲ್ಲಷ್ಟೇ ಅಲ್ಲ, ಭಾರತದಲ್ಲಷ್ಟೇ ಅಲ್ಲ, ಇಂಟರ್ನ್ಯಾಷನಲ್ ಲೆವೆಲ್ನಲ್ಲಿ ಸಂಚಲನ ಮಾಡಿಬಿಡ್ತು. ಅತ್ಯಾಚಾರಕ್ಕೊಳಗಾಗಿ ಕೊಲೆಯಾದಂತೆ ಕಾಣ್ತಾ ಇದ್ದ ನೂರಾರು ಹೆಣ್ಣು ಮಕ್ಕಳ ಶವಗಳನ್ನು ನಾನು ಯಾರಿಗೂ ಗೊತ್ತಾಗದಂತೆ ಹೂತಿದ್ದೇನೆ. ಧರ್ಮಸ್ಥಳ ಮಂಜುನಾಥೇಶ್ವರ ದೇವಸ್ಥಾನಕ್ಕೆ ಸಂಬಂಧಪಟ್ಟಂಥವ್ರು ಹೂಳಿಸಿದ್ದಾರೆ ಅಂತ ಆತ ಬರೆದಿದ್ದ. ಸೀನೆ ಚೇಂಜ್ ಆಗಿ ಹೋಗಿದೆ. ಈಗ ಮೊದಲು ಈತನ ಪತ್ರ ಬಂದಾಗ ಆತ ವಿಸಿಲ್ ಬ್ಲೋವರ್ ಆಗಿದ್ದ. ದೊಡ್ಡದೊಂದು ಷಡ್ಯಂತ್ರ, ಶಾಕಿಂಗ್ ನ್ಯೂಸನ್ನು ಹೊರ ಹಾಕ್ತಾ ಇರುವಂಥ ಮಸಿಹ ಆಗಿದ್ದ. ಈಗ ಅದೇ ಕೇಸ್ನಲ್ಲಿ FIR ಕೂಡ ಚೇಂಜ್ ಇಲ್ಲ, ಕೇಸ್ ನಂಬರ್ ಕೂಡ ಚೇಂಜ್ ಇಲ್ಲ. ಅದೇ ಕೇಸ್ನಲ್ಲಿ ಚಿನ್ನಯ್ಯ ಆರೋಪಿ ಆದ ನಂತರ ನಿಜವಾಗ್ಲೂ ನಿರಾಳಾಗಿದ್ದಾನಾತ. ನಿರಾಳಾಗಿದ್ದಾನೆ. ನೆನ್ನೆನೋ ಮೊನ್ನೆನೋ ಪೊಲೀಸರ ಹತ್ರ ಅನ್ನಂತೆ, ಆ ಗನ್ ಕೊಟ್ಟುಬಿಡಿ ಹೊಡೆದು ಬಂದುಬಿಡ್ತೀನಿ ಅವ್ರನ್ನ ಅನ್ನಂತಾತ. ನಾನು ಇನ್ನೂ ಎಕ್ಸಾಜರೇಷನ್ ಮಾಡಿ ಹೇಳ್ತಾ ಇಲ್ಲ ನಿಮಗೆ. ಗನ್ ಕೊಟ್ಟುಬಿಡಿ ಹೊಡೆದು ಬಂದುಬಿಡ್ತೀನಿ, ಅಷ್ಟು ಕಾಡ್ಬಿಡ್ತು ಆ ತಂಡ, ನನ್ನ ತಿಮರೋಡಿ ಆ್ಯಂಡ್ ಟೀಮ್ ನನ್ನನ್ನು ಅಷ್ಟು ಕಾಡಿಬಿಡ್ತು ಅಂತ ಹೇಳಿದ್ದಾನೆ ಆತ. 2 ವರ್ಷಗಳಿಂದ ಆತನ್ನು ಇಟ್ಟುಕೊಂಡು ಹೆಣೆದಂಥ ಬಲೆ, 2 ವರ್ಷ ಕೂತ್ಕೊಂಡು ಹೆಣೆದಂಥ ಬಲೆ 15 ದಿವಸದಲ್ಲಿ ಕೊಲಾಪ್ಸ್ ಆಗಿಬಿಡ್ತು. 15 ದಿವಸದಲ್ಲಿ ಚಿಂದಿ ಚಿತ್ರಾನ್ನ ಹರಿದು ಚಿಪ್ಪಾಡಾಗೋಯ್ತು. 2 ವರ್ಷ ಹೆಣೆದಿದ್ದಂಥ ಬಲೆ. ಈತ ಈಗ ಆರೋಪಿಯಾಗಿ 3 ದಿವಸ ಆಗಿದೆ. ಪೊಲೀಸ್ ಕಸ್ಟಡಿಯಲ್ಲಿ ಆರಾಮಾಗಿದ್ದಾನೆ. ನೆನ್ನೆನೇ ಹೇಳಿದೆ ನಾನು, ಮ್ಯಾಜಿಸ್ಟ್ರೇಟ್ ಕೇಳಿದ್ರಂತೆ ಪೊಲೀಸರು ಏನಾದ್ರು ಹೊಡೆದ್ರ ಬಡದ್ರ ಹೆದರಿಸಿದ್ರ ಅಂದರೆ ಕೈ ಮುಗಿದು ಹೇಳದಂತೆ, ಆ ಪೊಲೀಸರೇ ನನ್ನನ್ನು ಬದುಕಿಸಿದ್ದು ಸ್ವಾಮಿ ಅಂತ, ಪೊಲೀಸರೇ ಬದುಕಿಸಿದ್ದು ಅಂತ. ನಿನ್ನ ಲಾಯರ್ ಯಾರು ಅಂತ ಕೇಳಿದ್ರೆ ಲಾಯರ್ಗಳು ಬೇಡ, ಅವರ ಸಹವಾಸನೂ ಬೇಡ ನನಗೆ ಎಂದಂತೆ. ಜಡ್ಜ್ ತಿಳಿಸಿ ಹೇಳಿದ್ದಾರೆ, ಇಲ್ಲಪ್ಪ ನೀನೊಬ್ಬ ಆರೋಪಿ, ನಿನ್ನ ಪರವಾಗಿ ಒಬ್ಬ ವಕೀಲ ಇರಬೇಕಾಗತ್ತೆ ಅಂತಂದರೆ, ನಿನಗಿಲ್ಲ ವಕೀಲರು ಅಂದ್ರೆ ನಾವು ಸರ್ಕಾರಿ ವಕೀಲರನ್ನ ಕೊಡ್ತೀವಿ ಅಂದರೆ ಸರ್ಕಾರಿ ವಕೀಲರನ್ನ ಯಾರಾದರೂ ಕೊಡಿ, ಇಷ್ಟು ದಿವಸ ನನ್ನ ಜೊತೆಗಿದ್ದಾರಲ್ಲ ಅವ್ರ ಪೈಕಿ ಒಬ್ಬರು ನನ್ನ ಹತ್ರ ಬರಬಾರ್ದು ಅನ್ನಂತೆ. ಎಷ್ಟು ಸಾಕಬೇಕಾಗಿ ಹೋಗಿರಬೇಕು ಈತನಿಗೆ, ಎಷ್ಟು ಸಾಕಬೇಕಾಗಿರಬೇಕು. ಆರೋಪಿಗಳನ್ನು ಬಾಯಿ ಬಿಡಿಸೋದಕ್ಕೆ ಪೊಲೀಸರ ಶತಪ್ರಯತ್ನ ಮಾಡಬೇಕಾಗಿ ಬರುತ್ತೆ. SIT ಅಧಿಕಾರಿಗಳದ್ದು ಏನೂ ಮಾಡಬೇಕಾಗಿಲ್ಲ. ಆತ ಸಾಕು ಬಿಡು ಅಂದರೂ ಈತ ಇಷ್ಟು ಸುದ್ದಿ ಹೇಳ್ತಾ ಇದ್ದಾನೆ, ವಿಷಯ ಹೇಳ್ತಾ ಇದ್ದಾನೆ. ಈತನ ಹೇಳಿಕೆಗಳನ್ನು ಕೊರಾಬರೇಟ್ ಮಾಡಬೇಕು ನಿಜ ಸಂಗತಿಯೊಂದಿಗೆ. ಅದಕ್ಕೆ ಒಂದು ತಂಡ ಮಂಡ್ಯಕ್ಕೆ ಬಂದಿದೆ, ಆತನ ಊರಿದೆಯಲ್ಲ ಊರಿಗೆ ಬಂದಿದೆ. ಇನ್ನೊಂದು ತಮಿಳುನಾಡು ಸತ್ಯಮಂಗಲದ ಹತ್ರ ಒಂದು ಹಳ್ಳಿ ಈತನದ್ದು, ಅಲ್ಲಿಗೆ ಹೋಗಿದ್ದಾರೆ. ಚಿಕ್ಕರಸಂಪಾಳ್ಯಂ ಅಂತ ಒಂದು ಹಳ್ಳಿ, ಮಂಡ್ಯದ ಹತ್ರ ಚಿಕ್ಕಬಳ್ಳಿಯಲ್ಲಿ ಆತನ ತಂದೆ ಬಂದಿದ್ದದ್ದು. ಚಿಕ್ಕರಸಂಪಾಳ್ಯಂನಲ್ಲಿ ಈತನ ಹೆಂಡತಿ ಮಕ್ಕಳು ಇದ್ದಾರೆ, ಮನೆ ಇರೋದಲ್ಲೇ. ಈರೋಡು ಜಿಲ್ಲೆಯಲ್ಲಿ ಸತ್ಯಮಂಗಲ ತಾಲೂಕು ಬರುತ್ತೆ. ಸತ್ಯಮಂಗಲ ತಾಲೂಕಿನಲ್ಲಿ ಈತನ ಊರು. ಇವನ ಸಂಬಂಧಿಕರು, ಸ್ನೇಹಿತರು, ಅಣ್ಣ ತಮ್ಮಂದರು, ಹೆಂಡತಿ ಮಕ್ಕಳು, ಯಾರಂದರೆ ಯಾರನ್ನೂ ಬಿಡ್ತಾ ಇಲ್ಲ. ಎಲ್ಲರೂ ವಿಚಾರಣೆ ನಡೆಸೋದು, ಹೇಳಿಕೆ ಪಡ್ಕೊಳ್ಳೋದು ಮಾಡ್ತಾ ಇದ್ದಾರೆ. SIT ಅವರು ಚಿಕ್ಕರಸಂಬಳ್ಳಿಯ ತನಕ ಹೋಗಿದ್ದಾರೆ. ಈತ ಈ ರೋಡ್ನಲ್ಲಿ ಒಂದು ಸ್ಪಿನ್ನಿಂಗ್ ಮಿಲ್ನಲ್ಲಿ ಕೆಲಸ ಮಾಡ್ತಾ ಇದ್ದ. ಸ್ಪಿನ್ನಿಂಗ್ ಮಿಲ್ ಅಂದರೆ ಈ ಏನಂತಾರೆ, ಗಾರ್ಮೆಂಟ್ಸ್, ಹತ್ತಿ ಬಂದಾಗ ಹತ್ತಿ ಶುದ್ಧ ಮಾಡಿ ನೂಲು ತಯಾರು ಮಾಡೋದಂತ ಅನ್ಕೊಳ್ಳಿ. ಆ ರೀತಿಯಾದಂಥ ಒಂದು ಫ್ಯಾಕ್ಟ್ರಿಯಲ್ಲಿ ಈತ ಕೆಲಸ ಮಾಡ್ತಾ ಇದ್ದ. 2 ವರ್ಷದಿಂದ ಉಜಿರೆಗೆ ಬಂದಿದ್ದ. ಈತನ ಅಕ್ಕ ರತ್ನ ಅಂತ ಉಜಿರೆಯಲ್ಲಿದ್ದರು. ಕೆಲಸ ತುಂಬ ಇದೆ, ಒಳ್ಳೆ ಸಂಬಳ ಸಿಗ್ತಾ ಇದೆ ಬಾಯಲ್ಲಿ, ಉಜಿರೆ ಗ್ರಾಮ ಪಂಚಾಯತಿಲಿ ಅಂತ ಕರೆಸ್ಕೊಂಡಿದ್ದು. ಅಲ್ಲಿ ಹೋದಾಗ ಈ ಸೌಜನ್ಯಾಳ ಮಾವ, ಸೋದರ ಮಾವ ವಿಠ್ಠಲಗೌಡ ಈತನನ್ನು ನೋಡಿ, ಇವನು ಹೆಣ ಹುಡ್ತಿದ್ನಲ್ವಾ, ಇವನ್ನ ಇಟ್ಕೊಂಡು ಏನಾದ್ರು ಆಟ ಆಡಬಹುದು ಅಂತ ಕರ್ಕೊಂಡು ಹೋಗಿ ಮಹೇಶ್ ಶೆಟ್ಟಿ ತಿಮರೋಡಿ ಹತ್ರ ಕೂಡಿಸಿ ಅಲ್ಲಿಂದ ಶುರುವಾಗಿದ್ದು ನೋಡ್ರಿ. ಅಲ್ಲಿಂದ ಶುರುವಾಗಿದ್ದು ಇಲ್ಲಿ ತನಕ ಬಂದಿದೆ. ಆಗದೆಲ್ಲ ಒಳ್ಳೆಯದಕ್ಕೆ, ಆಗದೆಲ್ಲ ಒಳ್ಳೆಯದಕ್ಕೆ. ಇದೊಂದು ಷಡ್ಯಂತ್ರ ಬಯಲಿಗೆ ಬರದೇ ಹೋಗಿದ್ರೆ ಜನರಿಗೆ ನಂಬಿಕೆನೇ ಬರ್ತಾ ಇರಲಿಲ್ಲ. ಧರ್ಮಸ್ಥಳದ ವಿರುದ್ಧ ಏನೋ ನಡೀತಾ ಇದೆ ಅನ್ನೋದು ಜನರಿಗೆ ಗೊತ್ತೇ ಆಗ್ತಿರಲಿಲ್ಲ. ಆಗದೆಲ್ಲ ಒಳ್ಳೆಯದಕ್ಕೆ. ನೆನ್ನೆ ಆತನ ಅಣ್ಣನ ಜೊತೆಗೆ ಎದರ ಬದರ ಕೂಡಿಸಿ ಮಾತಾಡಿದ್ದಾರೆ. ತಾನಾಸಿ ಅಂತ ಆತನ ಅಣ್ಣ. ತಾನಾಸಿ ಎದುರಿಗೂ ಪೂರ್ತಿ ಹೇಳ್ಕೊಂಡಂಥವ್ನು ಆರಂಭದಿಂದ ಇಲ್ಲಿ ತನಕ ಏನೇನಾಯಿತು ಅಂತ. ಈ ಪ್ರಕರಣ ಹುಟ್ಟಿಸಿದ ಸೆನ್ಸೇಷನ್ ನೋಡಿದ್ರೆ, ಅಂದರೆ ಇದರಲ್ಲಿ ಚಿನ್ನಯ್ಯನಿಗೇನೋ ಕೋಟಿಗಟ್ಟಲೆ ಬಂದುಬಿಟ್ಟಿದೆ, ಹಂಗಾಗಿದೆ, ಅವನ ಜೀವ ಏನೂ ಇಲ್ಲ. ಅವನಿಗೆ ಸಿಕ್ಕಿರೋದು ಕಿಲುಬು ಕಾಸೆ, ಕವಡೆ ಕಾಸೆ ಸಿಕ್ಕಿರೋದು ಅವನಿಗೂ ಕೂಡ. ತಾನಾಸಿ ಎದುರಿಗೆ ಪೂರ್ತಿ ಹೇಳ್ಕೊಂಡು ಕಣ್ಣೀರು ಹಾಕಿದ್ನಂತೆ. ಎಲ್ಲ ಹೇಳಿಬಿಟ್ಟಿದ್ದೀನಿ SITಗೆ, ಅದು ಏನಾಗುತ್ತೋ ಆಗಲಿ ಅಂತ. ಆ್ಯಕ್ಚುಲಿ ಆಗಿದ್ದೇ ಅದು 2ನೇ ದಿವಸನೇ ರೀ. ಅದು ಕಾರ್ನಲ್ಲಿ ಕೂತ್ಕೊಂಡಾಗ ಪಕ್ಕದಲ್ಲಿದ್ದಂಥ, ಅಲ್ಲಿಂದ ಹೋಗ್ತಾ ಇರುವಾಗ ಪಕ್ಕದಲ್ಲಿದ್ದಂಥ ಇನ್ಸ್ಪೆಕ್ಟರ್ ಹೇಳೋದು ಇವ್ರಿಗೆ, ಏನೋ 2ನೇ ದಿವಸ ಆಗಿದ್ರು ಏನೂ ಸಿಗಲಿಲ್ವಲ್ಲೋ,
ಹೀಗೆ ಆಗ್ಬಿಟ್ರೆ ಏನೂ ಸಿಗದೆ ಹೋದರೆ ನೀನೇ ಜೈಲಿಗೆ ಹೋಗ್ತೀಯ ನೋಡು ಅಂದ್ರಂತೆ. ತಕ್ಷಣ ಅವನು ನಾನೊಬ್ಬನೇ ಹೋಗ್ತೀನಾ, ನಾನು ಹಿಂದಿರೋರು ಅಂತಂದಂತೆ. ಇನ್ಸ್ಪೆಕ್ಟರ್ ಯಾರು ನೀನು ಹಿಂದಿರೋರು ಅಂದರೆ ತಿಮ್ರೋಡಿ ಗಿರೀಶ್ ಮಟ್ಟಣ್ಣವ್ರವ್ರಿಗೇನು ಏನೂ ಆಗೋದಿಲ್ವಾ, ನಾನು ಒಬ್ಬನೇ ಹೋಗೋದು ಅಂತ. ಅಲ್ಲಿಂದ ಶುರುವಾಗಿದೆ ಇವನಿಗೆ ಮೈಂಡ್ ಚೇಂಜ್ ಆಗೋದಕ್ಕೆ. ಅಂತಿಮವಾಗಿ 15 ದಿನಗಳಾದ ನಂತರ ಇಷ್ಟೂ ಕಥೆಯನ್ನು ಹೇಳ್ಕೊಂಡು ನಿರಾಳನಾಗಿ ಆರೋಪಿನ ಮಾಡ್ತೀರಾ ಮಾಡಿ, ಅಪರಾಧಿನ ಮಾಡ್ತೀರಾ ಮಾಡಿ, ಜೈಲಿಗೆ ಕಳಿಸಿದ್ರೆ ಕಳಿಸಿ ಅಂತ ಕೂತ್ಕೊಂಡಿದ್ದಾನೀಗ. 427 ಶವಗಳ ಲೆಕ್ಕ ಇತ್ತು ಈ ತಂಡದ ಮುಂದೆ ಮೊದಲು. 427 ಶವಗಳು. ಗೊತ್ತಾಗಿರುವಂಥ ವಿಷಯ ನಿಮಗೆ ಒಂದೊಂದಾಗಿ ಹೇಳ್ತಾ ಹೋಗ್ತೀವಿ. ಧರ್ಮಸ್ಥಳ ದೇವಸ್ಥಾನಕ್ಕಿರುವ ಜನಪ್ರಿಯತೆಯನ್ನು, ಆ ಭಕ್ತರ ಶ್ರದ್ಧೆಯನ್ನು ಕದಲಿಸುವುದಕ್ಕೆ, ಅಲ್ಲಾಡಿಸುವುದಕ್ಕೆ ಇವರು ಮಾಡಿದ ಷಡ್ಯಂತ್ರ ಎಂಥದ್ದಿತ್ತು ಅಂತ ಗೊತ್ತಾಗ್ತಾ ಹೋಗುತ್ತೆ, ನಿಮಗೆ ಗೊತ್ತಾಗ್ತಾ ಹೋಗುತ್ತೆ. ನೋಡಿ, ಯೂಟ್ಯೂಬ್ ಚಾನಲ್ಗಳಿಗೆ ಈತ ಕೊಟ್ಟ ಸಂದರ್ಶನಗಳು ಬಂದವು. 2 ಸಂದರ್ಶನ ಬಂದಿದ್ದಾವೆ ಈಗಾಗಲೇ. ಎಲ್ರಿಗೂ ಆಶ್ಚರ್ಯ ಆಗ್ಬಿಡ್ತು, ಓ ಇದೇನಿದು ಅಂತ. ಆಶ್ಚರ್ಯ ಪಡಬೇಡಿ. ಮಹೇಶ್ ಶೆಟ್ಟಿ ತಿಮ್ರೋಡಿಯಲ್ಲಿ ಈತನನ್ನು ಕೂಡಿಸಿಕೊಂಡು 25 ವಿಡಿಯೋ ಮಾಡಿದ್ದಾರೆ. 25 ವಿಡಿಯೋ ಮಾಡಿದ್ದಾರೆ. ಏನೇನು ಹೇಳಿಸಬೇಕು ಎಲ್ಲವನ್ನು ಹೇಳಿದ್ದಾರೆ. 26 ಮತ್ತು 27ನೇ ವಿಡಿಯೋದ ಪ್ಲ್ಯಾನ್ ಇತ್ತು ಇವ್ರಿಗೆ. ಇವತ್ತು ಬೇಡ, ಅದರಲ್ಲಿ ಇವ್ರು ಏನು ಹೇಳಿಸಕ್ಕೆ ಹೊರಟಿದ್ರು ಅನ್ನೋದು ಹೇಳ್ತೀನಿ ನಿಮಗೆ. 26 ಮತ್ತು 27ನೇ ವಿಡಿಯೋ. ಈ ಮಹೇಶ್ ಶೆಟ್ಟಿ ತಿಮ್ರೋಡಿ ಬ್ರಹ್ಮಾವರ ಪೊಲೀಸರು ಬಂದು ಕರ್ಕೊಂಡು ಹೋದ್ರಲ್ಲ ಬೆಳಗ್ಗೆ, ಅದರ ಹಿಂದಿನ ರಾತ್ರಿ ಆದಂಥ ಘಟನೆ ಅದು. ತಿಮ್ರೋಡಿ ಮನೆಯಲ್ಲಿ ಇನ್ನೊಂದು ವಿಡಿಯೋ ಮಾಡ್ತೀವಿ ಅಂತ. ಆ ವಿಡಿಯೋದಲ್ಲಿ ಅಣ್ಣಪ್ಪನ್ನೇ ತಗೊಂಬಂದ್ಬಿಟ್ರು. ವೀರೇಂದ್ರ ಹೆಗಡೆ ಅವರಿಗೆ ಚಾಲೆಂಜ್ ಹಾಕ್ಸಕ್ಕೆ ಹೊರಟಿದ್ರು ಚಿನ್ನಯ್ಯನ ಮೂಲಕ. ಚಿನ್ನಯ್ಯ ಅಂದ ಇದು ಒಂದು ಕೆಲಸ ಆಗಲ್ಲ ನನ್ನ ಹತ್ರ. ಹೇಳ್ತೀನಿ ವಿವರಗಳನ್ನು, ಗೊತ್ತಾಗುತ್ತೆ ನಿಮಗೆ, ಹೇಳ್ತೀನಿ. ಇವತ್ತು ನೆನ್ನೆ ಬಂದಿದ್ದಿದ್ದು ಒಂದು ಯೂಟ್ಯೂಬ್ ಚಾನಲ್ಗೆ ಕೊಟ್ಟಿರುವಂಥ ಸಂದರ್ಶನ. ಈ ಸಂದರ್ಶನದ ಅಂಶಗಳು ಇದೇ ಚಿನ್ನಯ್ಯ, ಇನ್ನೂ ಚಿನ್ನಯ್ಯ ಅನ್ನೋದು ಹೊರ ಜಗತ್ತಿಗೆ ಗೊತ್ತಾಗದೇ ಇದ್ದಾಗ ಇಂಡಿಯಾ ಟುಡೇ ಕೊಟ್ಟಂಥ ಸಂದರ್ಶನ. 2ರಲ್ಲಿನ ಫ್ಯಾಕ್ಚುಯಲ್ ಡಿಫ್ರೆನ್ಸ್ ಅಷ್ಟೇ ನಿಮ್ಮ ಎದುರಿಗೆ ತಂದಿದ್ದೀವಿ. ಅದರಲ್ಲಿ ಹಿಂಗಂತಾನೆ, ಇದರಲ್ಲಿ ಹಂಗಂತಾನೆ ಅಂತ ಫ್ಯಾಕ್ಚುಯಲ್ ಡಿಫ್ರೆನ್ಸಸ್ ಅಷ್ಟೇ. ಯೂಟ್ಯೂಬ್ ಸಂದರ್ಶನದಲ್ಲಿ ನಾನು ಒಬ್ಬನೇ ಹೆಣ ಹೂತಿದ್ದು ಅಂತ ಅನಿತಾ, ನಾನು ಒಬ್ಬನೇ ಹುಳ್ತಾ ಇದ್ದೆ ಹೆಣನ ಅಂತ. ಇಂಡಿಯಾ ಟುಡೇನಲ್ಲಿ 5-6 ಜನ ಸೇರ್ಕೊಂಡು ಹುಳ್ತಾ ಇದ್ವಿ ಅಂತಾನೆ. ಹೆಣ ಹೂಳುವಾಗ ಪೊಲೀಸರ ಜೊತೆಗಿರ್ತಾ ಇದ್ರು ಅಂತ ಇದೇ ಯೂಟ್ಯೂಬ್ನಲ್ಲಿ ಇನ್ನೊಂದು ಸಲ ಹೇಳೋದು. ಪೊಲೀಸರ ಜೊತೆಗಿರ್ತಾ ಇದ್ರು, ಏನು ಪ್ರೊಸೀಜರೇ ಆಗ್ತಿರಲಿಲ್ಲ ಅಂತ. ಇಂಡಿಯಾ ಟುಡೇದಲ್ಲಿ ದೇವಸ್ಥಾನದ ಸಿಬ್ಬಂದಿ ನಮ್ಮ ಜೊತೆಗಿರ್ತಾ ಇದ್ರು ಅಂತ ಹೇಳ್ತಾನೆ. 1000 ಹೆಣ ಹೂತಿದ್ದೀನಿ ಅಂತ, 1000 ಹೆಣ ಹೂತಿದ್ದೀನಿ ಅಂತ ಯೂಟ್ಯೂಬ್ ಚಾನಲ್ನಲ್ಲಿ ಹೇಳೋದು. ಇಂಡಿಯಾ ಟುಡೇನಲ್ಲಿ ಅದು 100 ಆಗಿತ್ತು. ಸೌಜನ್ಯ ಕೇಸಿನ ವಿಷಯ ಬಂತು. ಸೌಜನ್ಯ ಕೇಸಿನ ಪ್ರಶ್ನೆ, ಯಾಕಂದರೆ 1994 2014 ಡಿಸೆಂಬರ್ ತನಕ ಈತ ಧರ್ಮಸ್ಥಳದಲ್ಲಿದ್ದದ್ದು 20 ವರ್ಷ. ಸೌಜನ್ಯ ಪ್ರಕರಣ 2012ರಲ್ಲಾಗಿತ್ತು. ಈತ ಧರ್ಮಸ್ಥಳವನ್ನು ಬಿಟ್ಟು ಹೋಗಿದ್ದು ಅಂತ ಹೇಳ್ತಾ ಇಲ್ಲ ನಾನು. ಧರ್ಮಸ್ಥಳ ದೇವಸ್ಥಾನದ ನೌಕರಿ ಬಿಟ್ಟು ಹೋಗುವುದಕ್ಕಿಂತ 1.5 ವರ್ಷ ಮೊದಲು ಸೌಜನ್ಯಾಳ ಕೊಲೆಯಾಗಿದ್ದು. ಹಂಗಿದ್ರೆ ಏನಾರು ಗೊತ್ತಿರಬೇಕಲ್ಲ ಇವನಿಗೆ. ಒಂದು ತಾರ್ಕಿಕವಾದ ಪ್ರಶ್ನೆಯನ್ನು ಕೇಳ್ತಾ ಇದ್ದೆ ನಾನು. ಇವನು ಅತ್ಯಾಚಾರಕ್ಕೊಳಗಾಗಿ ಕೊಲೆಯಾದಂತಿದ್ದ 100 ಬಾಲಕಿಯರು, ಯುವತಿಯರು, ಮಹಿಳೆಯರ ಶವಗಳನ್ನು ಹೂತಿದ್ದೇ ನಿಜ ಆಗಿದ್ದರೆ ಧರ್ಮಸ್ಥಳ ದೇವಸ್ಥಾನದವರ ಮಾತು ಕೇಳ್ಕೊಂಡು ಸೌಜನ್ಯಾಳ ಶವವನ್ನು ಹೂಳಿಸಿಬಿಡ್ತಾ ಇದ್ರು. ಇವ್ರದ್ದು ಆರೋಪ ಇದೆಯಲ್ಲ, ಸಂತೋಷ್ ರಾವ್ ಅಲ್ಲ, ಅದನ್ನು ಬೇರೆಯವರು ಮಾಡಿದ್ದಾರೆ, ವೀರೇಂದ್ರ ಹೆಗ್ಗಡೆ ಅವರ ತಮ್ಮನ ಮಗ ನಿಶ್ಚಲ್ ಜೈನ್ ಮಾಡಿದ್ದಾನೆ, ಆ ಥರದ ಆರೋಪ ಇದೆಯಲ್ಲ, ಇದೊಂದು ಶವ ಹೂಳಿಸ್ಬಿಡ್ತಿದ್ರಲ್ವಾ ಅನ್ನೋದು ನನ್ನ ಮನಸ್ಸಿನಲ್ಲಿ ಮೂಡಿದ್ದ ಪ್ರಶ್ನೆ. ಅದು ಸೌಜನ್ಯಾಳ ವಿಷಯವನ್ನು 2 ಚಾನಲ್ಗೂ ಮಾತಾಡಿರೋದು 2 ರೀತಿಯಲ್ಲಿದೆ. ಅದರಲ್ಲಿ ಹೇಳೋದು, ಸೌಜನ್ಯ ಕೇಸನ್ನು ಖುದ್ದಾಗಿ ನೋಡಿದ್ದೆ, ಕಣ್ಣಾರೆ ಕಂಡಿದ್ದೀನಿ ಅಂತ ಯೂಟ್ಯೂಬ್ ಚಾನಲ್ಲಿನ ಸಂದರ್ಶನದಲ್ಲಿ ಹೇಳಿದರೆ, ಆವತ್ತು ನಾನು ಧರ್ಮಸ್ಥಳದಲ್ಲಿ ಇರಲೇ ಇಲ್ಲ ಅಂತ ಇಂಡಿಯಾ ಟುಡೇ ಚಾನಲಲ್ಲಿ ಹೇಳಿದ್ದು. ನೋಡಿ, ಈಗ ಸೌಜನ್ಯಾಳಿಗೆ ನ್ಯಾಯ ಕೊಡಿಸ್ಬೇಕು ಅಂತ ನಿಜವಾಗಲೂ ಬಯಸುವವರಿಗೆ ಇನ್ನೊಂದು ಸಾಕ್ಷಿ ಸಿಕ್ತು. ಇಂಡಿಯಾ ಟುಡೇ ಇಂಟರ್ವ್ಯೂ ಕೊಟ್ಟಿದ್ದು ಬಿಟ್ಟುಬಿಡಿ, ನಾನು ಊರಲ್ಲಿ ಇರಲಿಲ್ಲ ಅನ್ನೋದು. ಯೂಟ್ಯೂಬ್ ಚಾನಲ್ ಕೊಟ್ಟಿದ್ದನ್ನೇ ಕರೆಕ್ಟು ಅನ್ಕೊಳ್ಳೋಣ. ರವಿ ಪೂಜಾರಿ ಅನ್ನುವ ವ್ಯಕ್ತಿ ನನಗೆ ಹೇಳಿದ್ದ, ರೇಪ್ ಮಾಡಿ ಮರ್ಡರ್ ಮಾಡಿದ್ದಕ್ಕೆ ನಾನೇ ಸಾಕ್ಷಿ ಅಂತ ಹೇಳಿದ್ದ ಅಂತ. ಸಿಕ್ತಲ್ಲ ಇನ್ನೊಂದು ಸಾಕ್ಷಿ ಹೈಕೋರ್ಟಿಗೆ ರಿಟ್ ಪಿಟಿಷನ್ ಸಲ್ಲಿಸೋದಕ್ಕೆ. ಯಾವಾಗ ಸಲ್ಲಿಸೋದು, ಯಾಕೆ ತಡ? ಕನಕಪುರದ ಒಬ್ಬ ಮಹಿಳೆ 3 ಜನ ಅವತ್ತಿದ್ದದ್ದನ್ನು ನೋಡಿದ್ದೀನಿ ಅಂತ ಹೇಳೋದು ಒಂದು ಆಡಿಯೋ ರೆಕಾರ್ಡಿಂಗ್ ಓಡಾಡ್ತಾ ಇದೆ.
ಹಾಂ, ಸೌಜನ್ಯ ಕೇಸಿಗೆ ಸಾಕ್ಷಿ ಇದೆ ನೋಡಿ ಇಲ್ಲಿ, ಸಾಕ್ಷಿ ಇದೆ ನೋಡಿ ಅಲ್ಲಿ ಅಂತ 2 ಸಾಕ್ಷಿಗಳು ಸಿಕ್ಕವ್ರಿ, ಇನ್ಯಾಕೆ ತಡ? ನಾಳೆನೋ ನಾಡಿದ್ದು ಸಲ್ಲಿಸ್ಬಿಡ್ದಪ್ಪ ರಿಟ್ ಪಿಟಿಷನ್. ನೋಡಿ ಇಲ್ಲಿ 2 ಹೊಸ ಸಾಕ್ಷಿಗಳಿದ್ದಾವೆ, ರೀಓಪನ್ ಮಾಡಿ ಸೌಜನ್ಯ ಮರ್ಡರ್ ಕೇಸನ್ನು ಅಂತ. ಯಾವುದಕ್ಕೆ ಕಾಯಬೇಕು, ಯಾಕೆ ಕಾಯಬೇಕು? ಮಲ್ಲಿಕಾ ಅಂತ ಚಿನ್ನಯ್ಯನ 2ನೆಯ ಪತ್ನಿ SIT ಅವರು ಆಕೆಯನ್ನು ಮಾತಾಡಿಸಿದ್ದಾರೆ. ಕೇಳಿಸ್ಕೊಳ್ಳಿ ಏನಂತಾಳೆ ಅಂತ. ಆ ಸಂದರ್ಭದಲ್ಲಿ ಅಲ್ಲಿ ನಾನು ಅಷ್ಟೇ ಹಣ ಓದ್ತಿದ್ದೆ, ಇಷ್ಟು ಹಣ ಓದ್ತಿದ್ದೆ ಅಂತ ಚಿನ್ನಯ್ಯನವ್ರು ಹೇಳ್ತಾ ಇದ್ರು. ಅದ್ರ ಬಗ್ಗೆ ನಿಮ್ಗೆ ಏನಾದ್ರು ಬಂದು ಮನೇಲಿ ಹೇಳ್ತಾ ಇದ್ರು? ಇಲ್ಲ ಸರ್, ಅದೆಲ್ಲ ಹೇಳ್ತಾರನಿಲ್ಲ ಸರ್ ನನ್ನ ಹತ್ರ. ಏನು ಹೇಳ್ತಾರೆ? ಏನು ಹೇಳ್ತಾರನಲ್ಲ ಸರ್. ಈಗ ಅದು ಅವರಿಂದ ಯಾರಾದ್ರೂ ಇದಾರ ಅನ್ನೋಂಥ ಅನುಮಾನ ಏನಾದ್ರು ಇದೆಯಾ ನಿಮಗೆ? ಅದೇ ನನಗೆ ಗೊತ್ತಿಲ್ಲ ಸರ್. ನಾನೇ ಟಿವಿನಲ್ಲಿ ನೋಡ್ತಾ ಇದ್ದೀನಿ, ಏನ್ ಆಯ್ತದೆ, ಏನ್ ನಡೀತದಲ್ಲ ಅಂತ. ನನಗೆ ಯಾರ ಹತ್ರ ಏನ್ ಕೇಳ್ಬೇಕಂತ ಗೊತ್ತಿಲ್ಲ ಸರ್. ತಪ್ಪು ಮಾಡೋರು ಇಲ್ಲ ಸರ್. ಏನ್ ನಡೀತದಂತ ನನಗೆ ಗೊತ್ತಿಲ್ಲ ಸರ್. ಇಲ್ಲಿಂದ ಯಾವತ್ತು ಹೋದ್ರಮ್ಮ ಅವರು? ಇವಾಗ 2 ತಿಂಗಳು ಆಯ್ತು ಸರ್. ಮತ್ತೆ ಬಂದಿಲ್ಲ? ಇಲ್ಲ ಸರ್, ಬಂದಿಲ್ಲ. ಚಿಕ್ಕರಸನಪಳ್ಳಿದಲ್ಲಿ ಅವರು ಒಂದು ಕ್ರೈಸ್ತ ಧರ್ಮ ಪ್ರಚಾರ ಮಾಡ್ತಾ ಇದ್ರು ಅನ್ನೋ ಒಂದು ಆರೋಪ ಬಂದಿದೆ, ಮತ್ತೆ ಮತಾಂತರ ಕೂಡ ಆಗಿದ್ರು ಅನ್ನೋಂಥ ಮಾತುಗಳು ಕೇಳಿ ಬರ್ತಾ ಇತ್ತು. ಅದೇ ನಿಜನಾ? ಹೇಗೆ? ಇಲ್ಲ ಸರ್, ಹಂಗಲ್ಲ ಏನೂ ಇಲ್ಲ ಸರ್. ಹಂಗಲ್ಲ ಏನೂ ಇಲ್ಲ ಸರ್. ಇಲ್ಲಿ ಹಿಂದೂ ಸ್ವಾಮಿ ಕೈ ಎತ್ತು ಮುಗಿಯವ್ರೆ ಕ್ರಿಶ್ಚಿಯನ್ ದೇವಸ್ಥಾನಕ್ಕೆ ಹೋಯ್ತಾರೆ. ಅವ್ರ ಅನ್ನ ಇದ್ದಾರೆ ಸರ್, ಫಾಸ್ಟ್ ಆಗಿದ್ದಾರೆ. ಅನ್ನ ತುಂಬಾ ಕಡೆ ಹಾಸ್ಪಿಟ್ಲು, ಅಲ್ಲಿ ಇಲ್ಲಿ ಆಸ್ಪತ್ರೆಗೆ, ರೇಷನ್ಗೆ ಎಲ್ಲ ಕರ್ಕೊಂಡು ಹೋಯ್ತಾ ಇದ್ರಿ ಸರ್. ಧರ್ಮಸ್ಥಳದಲ್ಲಿ 7 ವರ್ಷ ಇದ್ದಿದ್ದೀನಿ ಸರ್. ಅದ್ರಾಗ ಅಲ್ಲಿ ಕೆಲಸ ಮಾಡಿದ್ದೀನಿ ಸರ್. ನಾನು ಕೆಲಸ ಮಾಡಿದ್ದೀನಿ. ಈಗ ಅಲ್ಲಿಂದ ಇಲ್ಲಿಗೆ ಬಂದು ಎಷ್ಟು ವರ್ಷ ಆಯ್ತು? ಇಲ್ಲಿ ಬಂದು ಇವಾಗ 11 ವರ್ಷ ಆಯ್ತು ಸರ್. ಇಲ್ಲಮ್ಮ, ಈಗ SIT ಅವರು ಅರೆಸ್ಟ್ ಮಾಡಿದ್ದಾರೆ. ಈಗ ನೀವು ಅವ್ರು ಮಾಡೋದು ಸರಿ ಹೇಗೆ ಅಂತ ಏನು ಅನ್ಸುತ್ತೆ ನಿಮಗೆ? ಏನಂತ ನೆನೆಸಿಲಿ ಸರ್, ನನಗೆ ಅವ್ರು ಏನು ತಪ್ಪು ಮಾಡಿರೋದಿಲ್ಲ. ಎಷ್ಟು ವರ್ಷ ಆಯ್ತು ನಿಮಗೆ? ನಾನು ಮದುವೆಯಾಗಿ 17 ವರ್ಷ ಆಯ್ತು ಸರ್. ನನಗೆ 16 ವರ್ಷ ಗಂಡು. ಚಿನ್ನಯ್ಯ ಬಂದು ಒಳ್ಳೆ ಹುಡುಗ. ಇಲ್ಲಿ ಬಂದ್ರೆ ಯಾರು ಚಿನ್ನಯ್ಯ ಸರಿ ಇಲ್ಲ ಅನ್ನೋ ಹೆಸರು ಇಸ್ಲಿಲ್ಲ. ಒಳ್ಳೆ ಬಂದ, ಅಲ್ಲಿ ಇಲ್ಲಿ ಬಂದ್ರು ಕೂಲಿ ಕೆಲ್ಸಕ್ಕೆ ಹೋಗೋನು ಬರೋನು, ಮನೆ ಹತ್ರ ಇರೋನು. ಕಾಳಲ್ಲಿದ್ರೆ ಯಾರು ಕೆಲ್ಸಕ್ಕೆ ಕರೀತಾರ ಅವ್ರ ಹತ್ರ ಮಾತ್ರ ಮಾತಾಡೋನು, ಕೆಲಸ ಮಾಡೋನು, ಬಂದು ಮನೆ ಇರೋನು. ನಾನೇ ನೋಡೋಕಾಯ್ತಿಲ್ಲ ಅವನ್ನ. ಕೆಲಸ ಆಯ್ತು ಅವನಾಯ್ತು, ನಾನು ನನ್ನ ಕೆಲಸ ಆಯ್ತು ಅವನಾಯ್ತು. ಒಳ್ಳೆ ಪರವಾಗಿಲ್ಲ, ನಿನ್ನ ತಮ್ಮ ಚೆನ್ನಾಗಿ ದುಡಿತಾನೆ, ಚೆನ್ನಾಗಿದ್ದಾನೆ, ಯಾವ ತಪ್ಪು ಇಲ್ಲ ಅವ್ರ ಹತ್ರ. ಯಾವ ಸುಳ್ಳು ಇದು ಎಲ್ಲ ಮಾಡ್ತಾರೆ. ಕೆಲ್ಸಕ್ಕೆ ಹೋಗೋಣ ಬರೋಣ, ಅದೆಲ್ಲ ಯಾವ ತಪ್ಪು ಮಾಡ್ತಾ ಇರಲಿಲ್ಲ. ಈಗ ಇದು ಈ ಕೆಲಸ ಮಾಡ್ತಾರೆ. ನಾವು ಯಾವಾಗ ಸ್ಟೇಷನ್ಗೆ ಇದಕ್ಕೆಲ್ಲ ಕಟ್ಟ ಪಂಚಾಯತ್ಗೆಲ್ಲ ಯಾವಾಗೂ ನಾವು ಹೋದವರಲ್ಲ. ನಮ್ಮ ಕುಟುಂಬ ಇಲ್ಲಿ ಆಧಾರ ಇಲ್ವಲ್ವಾ, ಕೂಲಿ ಮಾಡ್ತಾನೆ ಅಲ್ಲೂ ಮಾಡ್ತಾ ಇದ್ದೆ. ಮಾಡಪ್ಪ ನೀನು, ನಮ್ಮವ್ರನ್ನ ಕೂಲಿ ನೀವು ಮಾಡು, ಜೀವನ ಮಾಡ್ಕೊಂಡು ಹೋಗುವಂತ ಅಷ್ಟೇ. ನನ್ನ ತಮ್ಮ ನಮಗೆ ಬೇಕು, ನಮಗೆ ನಮ್ಮ ತಮ್ಮ ಒಳ್ಳೆ ರೀತಿ ಮನೆಗೆ ಬಂದ್ರೆ ಸಾಕು ಅಂತ ನಾನು ದೌರ್ ಮುಗಿತೀನಿ. ಇಲ್ಲಿ ತನಕ ನೋಡಿ, ಆತ ಇದ್ದಂಥ ಮಂಡ್ಯದ ಹತ್ರ ಇದ್ದಂಥ ಹಳ್ಳಿಗೆ ಹೋಗಿ ಹಳ್ಳಿಯ ಗ್ರಾಮಸ್ಥರನ್ನ ಮಾತಾಡಿಸಿದ್ವಿ. ಆತನ ಜೊತೆಗೇ ಧರ್ಮಸ್ಥಳದಲ್ಲಿ ಸ್ವಚ್ಛತಾ ಕಾರ್ಮಿಕನಾಗಿ ಕೆಲಸ ಮಾಡ್ತಾ ಇದ್ದ ರಾಜುನನ್ನು ಮಾತಾಡಿಸಿದ್ವಿ. ಆತನ 2ನೇ ಹೆಂಡತಿಯನ್ನು ಮಾತಾಡಿಸಿದ್ವಿ, ಮೊದಲ ಹೆಂಡತಿಯನ್ನು ಮಾತಾಡಿಸಿದ್ವಿ, ಆತನ ಅಣ್ಣನ್ನು ಮಾತಾಡಿಸಿದ್ವಿ. ಒಬ್ಬ ಕೂಡ ಇವನು ಮೊದಲು ಹೇಳಿದ್ರಲ್ಲಿ ಸತ್ಯ ಇತ್ತು ಅಂತ ಹೇಳ್ತಿಲ್ಲ. ಮೊದಲು ಹೇಳಿದ್ದೇನು, 100 ಅತ್ಯಾಚಾರಕ್ಕೊಳಗಾಗಿ ಕೊಲೆಯಾಗಿದ್ದ ಒಬ್ಬ ಕೂಡ ಹೇಳ್ತಾ ಇಲ್ಲ. ಇವರ ಪೈಕಿ ಬಹುತೇಕರ ಜೊತೆಗೆ ಧರ್ಮಸ್ಥಳದಲ್ಲಿ ಕೆಲಸ ಮಾಡಿದವರೇ. ನಾವು ಫೈನಲಿ SIT ರಿಪೋರ್ಟ್ ಏನು ಬರುತ್ತೋ ಬರಲಿ, SIT ರಿಪೋರ್ಟ್ ಬರಲಿ ಫೈನಲಿ. ಗಿರೀಶ್ ಮಟ್ಟಣ್ಣವರು ಈ ಧರ್ಮಸ್ಥಳ ವಿರೋಧಿ ಗ್ಯಾಂಗ್ನ ಮಾಸ್ಟರ್ ಮೈಂಡ್. ಈತ ಹಾಕಿಕೊಟ್ಟ ಪ್ಲ್ಯಾನ್ಗಳನ್ನು ಮಹೇಶ್ ಶೆಟ್ಟಿ ತಿಮರೋಡಿ ಎಕ್ಸಿಕ್ಯೂಟ್ ಮಾಡ್ತಾ ಇದ್ದದ್ದು. ಈತ ಮೊನ್ನೆ 22ನೇ ತಾರೀಕು ಪೊಲೀಸ್ ಸ್ಟೇಷನಿಗೆ ಬಂದಿರ್ತಾನಲ್ಲ, ಬೆಳ್ತಂಗಡಿ ಸ್ಟೇಷನ್ನಲ್ಲಿ ಕಂಪ್ಲೇಂಟ್ ಆಗಿರುತ್ತೆ. ಕರ್ತವ್ಯಕ್ಕೆ ಅಡ್ಡಿ ಪ್ರಕರಣ. ಮಹೇಶ್ ಶೆಟ್ಟಿ ತಿಮರೋಡಿನ ಅರೆಸ್ಟ್ ಮಾಡಿಕೊಂಡು ಬರೋದಕ್ಕೆ ಬ್ರಹ್ಮಾವರ ಪೊಲೀಸರು ಹೋದಾಗ ಕರ್ತವ್ಯಕ್ಕೆ ಅಡ್ಡಿ ಮಾಡಿದ್ದು. ನಾನು ಅರೆಸ್ಟ್ ಮಾಡಿ ಅಂತ ಈತ ಬಂದಿರ್ತಾನೆ. ಅಲ್ಲಿ ಜೊತೆಗಿದ್ದ ಒಬ್ಬನ ತೋರಿಸಿ, ನಮ್ಮ ಜೊತೆಗೆ ಹ್ಯೂಮನ್ ರೈಟ್ಸ್ ಕಮಿಷನ್ ಆಫೀಸರ್ಸು ಬಂದಿದ್ದಾರೆ ನೋಡಿ ಅಂತ. ನೋಡಿದವ್ರಿಗೆಲ್ಲ ಅಯ್ಯೋ, ಹ್ಯೂಮನ್ ರೈಟ್ಸ್ನವರು ಧರ್ಮಸ್ಥಳ ವಿರೋಧಿ ಗ್ಯಾಂಗ್ ಜೊತೆಗೆ ಬಂದುಬಿಟ್ರ, ಇವ್ರದೇ ಹ್ಯೂಮನ್ ರೈಟ್ಸ್ ವೈಲೇಷನ್ ಆಗ್ತಿದೆಯಾ, ಎಲ್ಲ ಪ್ರಶ್ನೆಗಳು ಬಂದು. ನೋಡೋದಕ್ಕೆ ಆ ವ್ಯಕ್ತಿನೂ ಹಾಗೆ ಇದ್ದ, ಕೋಟು ಗೀಟ್ ಹಾಕ್ಕೊಂಡು ಹಾಗೆ ಇದ್ದ ಆಯ್ತಾ ನೋಡೋದಕ್ಕೆ. ಅಲ್ಲಿ ಹಿಂದ್ಗಡೆ ಬರ್ತಾ ಇದ್ದ ನೋಡಿ. ಆಮೇಲೆ ಹುಬ್ಬಳ್ಳಿಯಿಂದ ಒಂದು ವಿಡಿಯೋ ಬಂತ್ರಿ. ಪೊಲೀಸರು ರೌಡಿ ಶೀಟರ್ಗಳನ್ನು ಕರೆಸಿ ಪರೇಡ್ ಮಾಡ್ತಿರ್ತಾರಲ್ಲ, ಆ ಪರೇಡ್ನಲ್ಲಿ ಹುಬ್ಳಿ ಧಾರವಾಡ ಪೊಲೀಸ್ ಕಮಿಷನರ್ ಶಶಿಕಾಂತ್ ಕೈ ತಗೊಳ್ಳೋದು ಇವ್ರಿಗೆ, ಈ ಮನುಷ್ಯನಿಗೆ ಶಶಿಕುಮಾರು. ಈತ ರೌಡಿ ಪರೇಡಿಗೆ ಬಂದಾಗ ಜೇಬ್ನಲ್ಲಿ ಒಂದು ಪೆನ್ ಇಟ್ಕೊಂಡು ಬಂದಿರ್ತಾನೆ, ಏನು ತಪ್ಪಲ್ಲ. ಆ ಪೆನ್ನಿನ ಮೇಲೆ ಅಂಬೇಡ್ಕರ್ ಫೋಟೋ. ಅಂಬೇಡ್ಕರ್ ಅಂಥ ಪುಣ್ಯ ಪುರುಷ ನಿಮ್ಮಂಥವ್ರು ಎದೆ ಮೇಲೆ ಅಲ್ಲಯ್ಯ ಇರೋದು.
ಅಂಬೇಡ್ಕರ್ ದಾರಿಲಿ 1% ಆದರೂ ನಡೀರಿ, ಅವಾಗ ನಿಮಗೆ ಯೋಗ್ಯತೆ ಬರುತ್ತೆ ಅಂತ ಕೈ ತಗೊಂಡಿದ್ರು ಶಶಿಕುಮಾರ್. ಗಿರೀಶ್ ಮಟ್ಟಣ್ಣವರು ನೋಡಿ ಹ್ಯೂಮನ್ ರೈಟ್ಸ್ ಕಮಿಷನ್ನಿನ ಆಫೀಸರ್ಸ್ ಬಂದಿದ್ದಾರೆ ಅಂತ ಹೇಳಿದ್ದು ನನಗೇನು ಆಶ್ಚರ್ಯ ಆಗಲಿಲ್ಲ. ಮಗಳೇ ಇಲ್ಲದ ಸುಜಾತಾನ ಕರ್ಕೊಂಡು ಬಂದು ಆಕೆನ ಸುಜಾತಾ ಭಟ್ ಮಾಡಿ ಆಕೆಗೆ ಅನಿಲ್ ಭಟ್ ಅನ್ನುವ ಒಂದು ಫಿಕ್ಟಿಷಿಯಸ್ ಗಂಡನ್ನು ಹುಟ್ಟಿಸಿ ಆಕೆಗೊಬ್ಬ ಅನನ್ಯ ಭಟ್ ಅನ್ನುವ ಮಗಳನ್ನೇ ಸೃಷ್ಟಿಸಿ ಆ ಮಗಳು ಧರ್ಮಸ್ಥಳದಲ್ಲಿ ಕೊಲೆ ಆದ್ಲು ಅನ್ನುವ ಕಥೆ ಹೇಳದಂಥ ಈ ಪುಣ್ಯಾತ್ಮನಿಗೆ ಒಬ್ಬ ರೌಡಿ ಶೀಟರ್ನನ್ನು ಹ್ಯೂಮನ್ ರೈಟ್ಸ್ ಕಮಿಷನ್ನಿನ ಆಫೀಸರು ಅಂತ ಹೇಳೋದು ಏನು ದೊಡ್ಡ ವಿಷಯ ಅಲ್ಲ. ಆದರೆ ಸುಜಾತಾ ಪ್ರಕರಣದಲ್ಲೂ ಇವ್ರು ಅನ್ಕೊಂಡಿದ್ದಂಗೆ 2 ವರ್ಷದಿಂದ ನಡೀತಾ ಇರೋದು, ಅದು ಸಿಕ್ಕಾಕ್ಕೋಬಹುದು, ಕ್ರಾಸ್ ಚೆಕ್ ಮಾಡಬಹುದು ಅಂತ ಅನಿಸಿರಲಿಲ್ಲ. ಜನ ಕೈ ತೊಳ್ಕೊಂಡು ಬೆನ್ನತ್ತಿದಾಗ, ಟೈಮ್ ಖರಾಬಿದ್ದಾಗ ಹಿಂಗೆಲ್ಲ ಆಗಿಬಿಡುತ್ತೆ. ಈ ವಿಡಿಯೋ ಬಂದ ಒಂದೇ ದಿನಕ್ಕೆ ಆ ಮದನ್ ಬುಗುಡಿ ಅಂತ ರೌಡಿ ಶೀಟ್ರು ಹುಬ್ಳಿ ಆತನ ಜಾತಕನೇ ಬಯಲಾಗ್ಬಿಡ್ತು. ಕೇಳಿಸ್ಕೊಳ್ಳಿ. ಮಾನವ ಹಕ್ಕು ಆಯೋಗದ ಅಧಿಕಾರಿಗಳು ಕೂಡ ಇದ್ದಾರೆ. ಥ್ಯಾಂಕ್ ಯು ಸರ್. ಅಲ್ಲ, ಮಾಡೋದಾದ್ರೆ ಮಾಡ್ಲಿ, ವೆದರ್ ಐ ಡೋಂಟ್ ಅರೆಸ್ಟ್ ಮಾಡ್ತಾರಿಲ್ಲ ಗೊತ್ತಿಲ್ಲ. ನಮ್ಮ ಜೊತೆಗೆ ಮಾನವ ಹಕ್ಕು ಆಯೋಗದ ಅಧಿಕಾರಿಗಳು ಕೂಡ ಇದ್ದಾರೆ. ಥ್ಯಾಂಕ್ ಯು ಸರ್. ಅಲ್ಲ, ಮಾಡೋದಾದ್ರೆ ಮಾಡ್ಲಿ, ವೆದರ್ ಐ ಡೋಂಟ್ ಅರೆಸ್ಟ್ ಮಾಡ್ತಾರಿಲ್ಲ ಗೊತ್ತಿಲ್ಲ. ನಮ್ಮ ಜೊತೆಗೆ ಅಂಬೇಡ್ಕರ್ ಹಾಕೊಂಡಿದ್ಯಲ್ಲ, ಅದೇನಾದ್ರು 1% ತತ್ವ ಫಾಲೋ ಮಾಡ್ತೀಯಾ? ತಗೊಳ್ಳಿ, ಇಂಥವೆಲ್ಲ ಹಾಕೋಬೇಡಿ. ನಿಮಗೆಲ್ಲ ಅರ್ಹತೆ ಇಲ್ಲ ಅಂಬೇಡ್ಕರ್ ಹಾಕೊಳ್ಳುವಂಥದ್ದು. ಭಾಳ ಶ್ರೇಷ್ಠವಾದ ವ್ಯಕ್ತಿ, ನಿಮ್ಮಂಥವರೆಲ್ಲ ಹಾಕೊಳ್ಳೋದಲ್ಲ. ಕೊಲೆ ಕೇಸ್ ಆರೋಪಿಗಳೆಲ್ಲ ಅಂಬೇಡ್ಕರ್ ಹಾಕೊಂಡು ಓಡಾಡೋಂಥ ಪರಿಸ್ಥಿತಿ ಬಂದಿಲ್ಲ ಇನ್ನು ದೇಶದಲ್ಲಿ. ಯಾವೊಂದು ಮನೆ ಹಾಳು ಮಾಡೋದಲ್ಲ, ಕೊಲೆ ಮಾಡೋದು. ಪೊಲೀಸ್ ಅರೆಸ್ಟ್ ಮಾಡಿದ್ದಾರೆ ಅಂದರೆ 100% ಇನ್ವಾಲ್ವ್ ಆಗಿರ್ತೀವಿ ಅಂತ ಅರೆಸ್ಟ್ ಮಾಡಿರ್ತಾರೆ. ನಡಿ. ಇದೊಂದು ಸ್ಕ್ಯಾಮ್ ನಡೀತಾ ಇದೆ, ನೆನಪಿರಲಿ ನಿಮಗೆ. ಮಾನವ ಹಕ್ಕು ಹೆಸರಿನಲ್ಲೇ ಸಂಘಗಳು ಹುಟ್ಕೊಂಡಿದ್ದಾವೆ. ಮಾನವ ಹಕ್ಕು ರಕ್ಷಣಾ ಸಂಘ 100 ಹುಟ್ಕೊಂಡ್ಬಿಟ್ಟಿದ್ದಾವೆ. ಅವ್ರ ಕಾರ್ ಮೇಲೆ ಏನು ಸೆಮಿ ಸರ್ಕಲ್ ಬೋರ್ಡ್ ಹಾಕ್ಕೊಂಡು ಓಡಾಡೋದು ಎಲ್ಲ ನೋಡ್ಬೇಕು ನೀವು. NGO ಅಂತ ರಿಜಿಸ್ಟರ್ ಮಾಡಿಸ್ಕೊಂಡಿದ್ದಾವೆ ಇವು. ಮೊನ್ನೆ ಇದೊಂದು 2 ತಿಂಗಳಿಂದ ನಮ್ಮ ಸಂಬಂಧಿಕರೊಬ್ಬರ ಹತ್ರ ಹೋಗಿದ್ರು ಇವರಂದ್ರೆ ಇವನಲ್ಲ, ಹಿಂಗೆ ಮಾನವ ಹಕ್ಕು ಒಂದು NGOದ ಹೆಸರಿನಲ್ಲಿ. ಅವ್ರು ಗಾಬರಿಯಾಗಿ ಫೋನ್ ಮಾಡಿದ್ರು, ಹ್ಯೂಮನ್ ರೈಟ್ಸ್ನ ಅವ್ರು ಬಂದುಬಿಟ್ಟಿದ್ದಾರೆ. ನಾ ಕೇಳಿದೆ ಏನಿದೆ ಅವ್ರು ವಿಸಿಟಿಂಗ್ ಕಾರ್ಡ್ನಲ್ಲಿ ಅಂತ ಹೇಳಿದ್ರು. ಹಿಂಗೆ ಮಾನವ ಹಕ್ಕು ರಕ್ಷಣಾ ಸಂಘ ಹಿಂಗೇನೋ ಇತ್ತು. ಹಂಗೆ ಹೇಳ್ತಿದ್ದಾರೆ, ಹಿಂಗೆ ಹೇಳ್ತಿದ್ದಾರೆ, ಜೈಲಿಗೆ ಹಾಕಿಸ್ಬಿಡ್ತಾರಂತೆ. ನಮ್ಮ ಹತ್ರ 50,000 ಕೇಳಿದ್ರು, 1 ಲಕ್ಷ ಕೇಳಿದ್ರು. ನಾನು ಅಂದೆ ಅಟ್ಟಾಡಿಸ್ಕೊಂಡು ಹೊಡೀರಿ ಅವ್ರನ್ನ, ಆಮೇಲೆ ನನ್ನ ಹತ್ರ ಬನ್ನಿ, ಮುಂದೆ ಏನು ಮಾಡಬೇಕು ಅಂತ ಹೇಳ್ತೀನಿ ಅಂತ. ಹಾಗೆ ಆಯಿತು. ನಾವು ಹೋಗಿ ಒಂದು ಕಂಪ್ಲೇಂಟು ಕೊಡಲಿಲ್ಲ. ಅವು ಮಾನವ ಹಕ್ಕು ರಕ್ಷಣೆ ಹೆಸರಿನಲ್ಲಿ ನಡೀತಾ ಇರೋ ವಸೂಲಿ ದಂಧೆ ಇದು, ವಸೂಲಿ ದಂಧೆ. ನೋಡಿ ಈತಂದು ಅದೇ, ಒಂದು NGO ನಡೆಸ್ತೀನಿ ನಾನು ಅಷ್ಟೇ, ನಾನೇನು ಮಾನವ ಹಕ್ಕುಗಳ ಆಯೋಗದ ಆಫೀಸರು ಅಂತ ಹೇಳ್ಕೊಂಡಿರಲಿಲ್ಲ ಗಿರೀಶ್ ಮಟ್ಟಣ್ಣವರ ಹತ್ರ. ಸೌಜನ್ಯ ಕೇಸ್ ಏನು ಅಂತ ತಿಳ್ಕೊಳಕ್ಕೆ ಹೋಗಿದ್ದೆ, ಅವರೇ ಹೇಳಿಬಿಟ್ರು ಅಂತ. ಪೊಲೀಸ್ ಕಮಿಷನರು ಮಾತಾಡಿದ್ದಾರೆ, ಶಶಿಕುಮಾರ್. ಇಬ್ಬರದ್ದು ಕೇಸ್ಕಳಿ. ಇದು ನಮ್ಮ ಅಂತಾರಾಷ್ಟ್ರೀಯ ಮಾನವ ಹಕ್ಕು ಅನ್ನುವಂತ ಇದು ನಮ್ದು ಒಂದು ಸಂಸ್ಥೆ ಆಗಿರುತ್ತೆ. ಇದು ಒಂದು NGO, ಇದು ಒಂದು ಪ್ರೈವೇಟ್ ಆಗಿರುತ್ತೆ. ಇದು ಯಾವುದೇ ಸರ್ಕಾರ ಅಲ್ಲ, ಸರ್ಕಾರ ರಹಿತ ಒಂದು ಸಂಸ್ಥೆ ಆಗಿರುತ್ತೆ. ಸರ್, ನಾನು ನ್ಯಾಷನಲ್ ಬೋರ್ಡ್ ಡೈರೆಕ್ಟರ್ ಆಗಿದ್ದೇನೆ. ನಮ್ಮ ಚೇರ್ಪರ್ಸನ್ ಬಂದ್ಬಿಟ್ಟು ಜಾನ್ ಶಾನ್ಮನಿ ಅಂತ. ನಾನು ಆಲ್ರೆಡಿ ಮೊದಲೇ ಅವ್ರ ಜೊತೆ ನಾವು ಮಾತಾಡಿರ್ತೀವಲ್ಲ, ಅವರು ನಮ್ಗೆ ಕೇಳ್ತಾರೆ, ಸರ್ ನೀವು ಮಾನವ ಹಕ್ಕು ಅಂದ್ರೆ ಯಾವ ತರ, ಅವ್ರಿಗೆ ಹೇಳಿರ್ತೇವೆ ನಾವು, ಸರ್ ಇದು NGO ನಾನ್ ಗವರ್ಮೆಂಟ್ ಆರ್ಗನೈಸೇಷನ್ ಅಂತ ಆಲ್ರೆಡಿ ಮೊದಲೇ ಹೇಳಿರ್ತೇವೆ. ನಾನು ಪದಾಧಿಕಾರಿ ಅಂತ ಹೇಳ್ತಿದ್ದೆ ಹೊರತು ಅಧಿಕಾರಿ ಅಂತ ಹೇಳ್ತಿರ್ಲಿಲ್ಲ. ಗಿರೀಶ್ ಮಟ್ಟಣ್ಣವ್ರ ಪರವಾಗಿ ನಾವು ಹೋಗಿರ್ಲಿಲ್ಲ. ನಾವು ಹೋಗಿರೋದು ಸೌಜನ್ಯ ಒಳಗೆ ನ್ಯಾಯ ಕೊಡಿಸ್ಬೇಕಂತ ಅವ್ರ ಮನೆಗೆ ನೇರವಾಗಿ ಭೇಟಿ ನೀಡಿ ಅಲ್ಲಿ ನಡೆದಿರ್ತಾ ಇರುವಂತ ಏನೇನು ವಿಷಯಗಳದು ಎಲ್ಲ ತಿಳ್ಕೊಂಡು ನಾವು ಬೆಳ್ತಂಗಡಿ ಪೊಲೀಸ್ ಸ್ಟೇಷನ್ಗೆ ಬರ್ತಾ ಇರುವಾಗ ನಮಗೆ ಗಿರೀಶ್ ಮುಟ್ಟಣ್ಣನವರು ಅಲ್ಲಿ ನಮಗೆ ಸಿಗ್ತಾರೆ. ಈ ವ್ಯಕ್ತಿ ಏನಿದೆ, ಈ ವ್ಯಕ್ತಿ ವಿರುದ್ಧ ಒಟ್ಟು 7 ಪ್ರಕರಣಗಳು ದಾಖಲಾಗಿದೆ. ಕೊಲೆ ಪ್ರಕರಣ ಸೇರಿದಂತೆ, ಅಂದ್ರೆ ಮರ್ಡರ್ ಕೇಸ್ ಸೇರಿದಂತೆ ಒಟ್ಟು 7 ಪ್ರಕರಣ. ಅದರಲ್ಲಿ ರೈಟಿಂಗ್ ಇದೆ, ಬೇರೆ ಬೇರೆ ರೀತಿ ಆರೋಪಗಳಿರುವಂತಹ ಕೇಸ್ಗಳಿದೆ. ರೌಡಿ ಶೀಟರ್ ಪೆರೇಡ್ ಬರಬೇಕು ಅಂತಂದು ಕರೆದಂತ ಸಂದರ್ಭದಲ್ಲಿ ಕಿರಿಕಿರಿ ಮಾಡುವಂಥದ್ದು, ನಾನು ವಿವಿಧ ಸಂಘಟನೆಗಳಲ್ಲಿ ಗುರುತಿಸ್ಕೊಂಡಿದ್ದೀನಿ ಅಂತೆಲ್ಲ ಕಿರಿಕಿರಿ ಮಾಡಿ ನಮ್ಮ ಅಧಿಕಾರಿಗಳಿಗೂ ಕೂಡ ಅನುಚಿತವಾಗಿ ನಡ್ಕೊಳ್ಳುವಂಥ ಕೆಲಸ ಮಾಡಿದ್ದ ಅನ್ನೋಂಥದ್ದು ನನಗೆ ಅಲ್ಲಿ ಪೆರೇಡಲ್ಲೇ ನಮ್ಮ ಅಧಿಕಾರಿಗಳ ಗಮನಕ್ಕೆ ತಂದಾಗ, ರೌಡಿ ಶೀಟರ್ಗಳು ಈ ಥರ ಹ್ಯೂಮನ್ ರೈಟ್ಸ್ ಕಮಿಷನ್ನಿಂದ ಅಂತಂದು ಹೇಳ್ಕೊಂಡು ಓಡೋಂಥದ್ದು ಭಾಳ ಆಘಾತಕಾರಿ ಬೆಳವಣಿಗೆ. ಅದ್ರ ಬಗ್ಗೆ ಪರಿಶೀಲನೆ ಮಾಡ್ತೀವಿ. ಅದು ರೆಕಗ್ನೈಸ್ಡ್ ಇದೆಯಾ, ರಿಜಿಸ್ಟರ್ಡ್ ಇದೆಯಾ, ಅಥವಾ ಸುಮ್ಮನೆ ಅವರೇ ಪ್ರಿಂಟ್ ಹಾಕ್ಸ್ಕೊಂಡು ಇಟ್ಕೊಂಡಿರುವಂಥದ್ದ, ಅದನ್ನೆಲ್ಲ ಪರಿಶೀಲನೆ ಮಾಡಲಾಗುತ್ತೆ. ಪರಿಶೀಲನೆ ಮಾಡಿ ರಿಜಿಸ್ಟರ್ಡ್ ಇರುತ್ತದು. ರೆಕಗ್ನಿಷನ್ನು ಅದು ಯಾವ ಪುಣ್ಯಾತ್ಮ ಕೊಡ್ತಾನೆ ರೀ.
ಅಂತಾರಾಷ್ಟ್ರೀಯ ಮಾನವ ಹಕ್ಕುಗಳ ಸಂಸ್ಥೆ ಅಂತ ಇವ್ರದ್ದು, ಅಂತಾರಾಷ್ಟ್ರೀಯ ಮಾನವ ಹಕ್ಕುಗಳ ಸಂಸ್ಥೆ. ಅದರ ನ್ಯಾಷನಲ್ ಬೋರ್ಡ್ನಲ್ಲಿ ಪದಾಧಿಕಾರಿ, ಅದನ್ನು ಗಿರೀಶ್ ಮಟ್ಟಣ್ಣವರು ಅಧಿಕಾರಿ ಅಂದ್ಬಿಟ್ನಂತೆ. ಪದಾಧಿಕಾರಿ ಅಧಿಕಾರಿ ವ್ಯತ್ಯಾಸ ಗೊತ್ತಾಗದೇ ಇರುವಷ್ಟು ಮರುಳ. ಈ ಸಂಘ ಸಂಸ್ಥೆಗಳನ್ನು ರಿಜಿಸ್ಟರ್ ಮಾಡೋರು ನೋಡ್ಕೊಂಡು ಮಾಡ್ಬೇಕಪ್ಪ. ಅಂತಾರಾಷ್ಟ್ರೀಯ ಮಾನವ ಹಕ್ಕು ಅನ್ನೋ ಶಬ್ದ ಬಳಸಿ ರಿಜಿಸ್ಟ್ರೇಷನ್ನಿಗೆ ಬಂದಾಗ ಏನರಯ್ಯ ನಿಮಗೆ ಸಂಬಂಧ ಅಂತ ಒಂದು ಮಾತು ಕೇಳಕ್ಕೆ ಬರಲ್ವಾ? ನಾಳೆ ಇನ್ಯಾರೋ ಕರ್ನಾಟಕ ಪೊಲೀಸ್ ಅಂತ ಹೇಳಿ ರಿಜಿಸ್ಟ್ರೇಷನ್ ಮಾಡಿಸ್ಕೊಡಿ, ಕರ್ನಾಟಕ ಪೊಲೀಸ್ ಹಕ್ಕು ರಕ್ಷಣಾ ಸಂಘ ಅಂತೇನೋ ಮಾಡ್ಕೋತೀವಿ ಅಂತಂದರೆ ಮಾಡಿಕೊಟ್ಬಿಡ್ತೀರ ರಿಜಿಸ್ಟ್ರೇಷನ್ನು. ಮಜಾ ಇದೆ ಇವತ್ತು. ಇನ್ನು AI ವಿಡಿಯೋ ಎಕ್ಸ್ಪರ್ಟ್ ದೂತ ಸಮೀರ್, 2ನೆಯ ದಿನದ ವಿಚಾರಣೆ ಇವತ್ತು ಪೊಲೀಸ್ ಸ್ಟೇಷನ್ನಲ್ಲಿ. ಬಂದಿದ್ದು ಮಹೇಶ್ ತಿಮ್ರೋಡಿ ತಮ್ಮನ ಕಾರ್ನಲ್ಲಂತೆ, ಅಣ್ಣನ ಕಾರಂತೆ. ಏನು ದೊಡ್ಡ ವಿಷಯ ಅದರಲ್ಲೇನು. ನನಗೆ ಆಶ್ಚರ್ಯ ಆಗಿದ್ದು ಈ ಮನುಷ್ಯ ಕಾರ್ ಎಳೆದು ನಡ್ಕೊಂಡು ಹೋದಂಥ ರೀತಿ, ಕಾರ್ ಎಳೆದು ನಡ್ಕೊಂಡು ಹೋದಂಥ ರೀತಿ ನನಗೆ ಆಶ್ಚರ್ಯ ಆಗಿದ್ದದು. ಅಲ್ರಿ, ನಾವು ಸುದ್ದಿ ಹೇಳುವಾಗ ಕೆಲವು ಸಲ ಏನೇನೂ ದುರುದ್ದೇಶವಿಲ್ಲದೆ ಫ್ಯಾಕ್ಚುಯಲ್ ಎರರ್ಸ್ ಆಗಿಬಿಡ್ತವೆ. ನಾವು ಸುದ್ದಿ ಹೇಳುವಾಗ ಅಂಕಿ ಸಂಖ್ಯೆಗಳನ್ನು ತಪ್ಪು ಹೇಳಿಬಿಡ್ತೀವಿ, ಒಂದು ಹೇಳಕ್ಕೆ ಹೋಗಿ ಇನ್ನೊಂದೇನೋ ಅಂದುಬಿಡ್ತೀವಿ, ಕೆಲವು ಸಲ ಸ್ಲಿಪ್ ಆಫ್ ಟಂಗ್ ಆಗುತ್ತೆ. ಹಂಗಾದಾಗ ನಮಗೆ ಒಳಗೆ ಎಂಥ ಹಿಂಸೆ ಆಗ್ತಿರುತ್ತೆ, ಒದಾಡ್ತಿರ್ತೀವಿ ನಾವು. ಅಂದರೆ ಅಯ್ಯೋ ಹಿಂಗೆ ಅಂದ್ಬಿಟ್ಟೆ ನಾನು, ಅಯ್ಯೋ ಫ್ಯಾಕ್ಚುಯಲ್ ಎರರ್ ಆಗಿಬಿಡ್ತು, ಏನೇನೂ ದುರುದ್ದೇಶವಿಲ್ಲದೆ ಮಾಡಿರೋದದು. ಹಂಗೆ ಅಂದಾಗಲೇ ನಮಗೆ ತಲೆ ಮೇಲೆ ಎತ್ತೋದಕ್ಕಾಗೋದಿಲ್ರಿ. ಹಸಿ ಸುಳ್ಳನ್ನು ಹೇಳಿ ಈ ಮನುಷ್ಯ ನಡ್ಕೊಂಡು ಹೋಗ್ತಾರ ರೀತಿ ನೋಡಿ. ನಾಚಿಕೆ ಮಾನ ಮರ್ಯಾದೆ ಏನಾದರೂ ಹಸಿ ಸುಳ್ಳು ಹೇಳಿ. ಸುಜಾತಾ ಭಟ್ ಹೇಳಿದ್ದು ಸತ್ಯ ಅಂತ ನನ್ನ ಆತ್ಮಸಾಕ್ಷಿಗೆ ಅನ್ನಿಸ್ಬಿಡ್ತು. ಈತನ ಕ್ಲಾರಿಫಿಕೇಶನ್ ಅದು. 2 ವರ್ಷ ಜೊತೆಗಿದ್ಲು, ಒಂದು ಫೋಟೋ, ಮಾರ್ಕ್ಸ್ ಕಾರ್ಡು, ಏನಮ್ಮ ನಿನ್ನ ಮಗಳ ಕಥೆ ಕೇಳೋಕ್ಕಾಗಲಿಲ್ವಾ? ಏನು ಓಡಾಡು ವಿಡಿಯೋ ಮಾಡಿದ್ದು ಅಲ್ಲಲ್ಲೇ. ನಮಗೆಲ್ಲ ಏನೂ ದುರುದ್ದೇಶ ಇಲ್ಲದೆ ಏನೋ ತಪ್ಪು ಮಾಡಿರ್ತೀವಿ ರೀ. ನಮ್ಮ ಗ್ರಾಫಿಕಲ್ಲಿ ಏನೋ ಫ್ಯಾಕ್ಚುಯಲ್ ಎರರ್ ಆಗಿಬಿಡ್ತು. ಒಂದು ಬಾವುಟ ತೋರ್ಸೋಕೆ ಹೋಗಿ ಧರ್ಮದ ಚಿಹ್ನೆ ಬಂತು, ಓಡಾಡ್ಬಿಟ್ವಿ ನಾವು. ಫ್ಯಾಕ್ಚುಯಲ್ ಎರರ್, ಕಣ್ಣು ತಪ್ಪಿನಿಂದ ಆದಂಥ ತಪ್ಪು, ಕಣ್ಣು ತಪ್ಪು, ಓಡಾಡ್ಬಿಟ್ವಿ ನಾವು. ಆ ಸುಜಾತಾ ಭಟ್ ಕಥೆಯನ್ನು ಇದೇ ಪರಮ ಸತ್ಯ ಅನ್ನೋ ಒಂದು ಕುರಾನ್ ಮೇಲೆ ಕೈ ಇಟ್ಟು ಪ್ರಮಾಣ ಮಾಡೋದೊಂದು ಬಾಕಿ ಇತ್ತಷ್ಟೇ. ಹಂಗೆ ಹೇಳಿ ನಡ್ಕೊಂಡು ಹೋಗೋ ರೀತಿ ನೋಡಿ. ನಾವೇನಾದ್ರು ಹಿಂಗೆ ಮಾಡಿದ್ರೆ ತಲೆ ಮೇಲೆ ಎತ್ತಕ್ಕಾಗ್ತಿರ್ಲಿಲ್ಲಪ್ಪ ನಮಗೆ, ತಲೆ ಮೇಲೆ ಎತ್ತಕ್ಕಾಗ್ತಿರ್, ಆತ್ಮಹತ್ಯೆ ಮಾಡ್ಕೊಂಡಂಗೆ ಆಗ್ಬಿಡ್ತಿತ್ತು ನಮಗೆ. ಅಯ್ಯೋ ಕಾರ್ ಎಳೆದು ವಕೀಲರ ಜೊತೆಗೆ ಸಾವಿರಾರು ಬುರುಡೆಗಳನ್ನು ಧರ್ಮಸ್ಥಳದಲ್ಲಿ ಅತ್ಯಾಚಾರ ಮಾಡಿ ಸಾವಿರಾರು ಹೆಣ್ಣು ಮಕ್ಕಳನ್ನು ಹೂಳಲಾಗಿದೆ. ಅವರ ಮನೆಯವರಿಗೆ ತಮ್ಮ ಮನೆಯವರು ಸತ್ತೋಗಿದ್ದಾರೆ ಅನ್ನೋದೇ ಗೊತ್ತಿಲ್ಲ. ನಿಮಗೆ ರಕ್ತ ಕುದೀತಾ ಇಲ್ವಾ? ವಿಡಿಯೋ ಮಾಡಿದ್ರೆ ಸಾಕಾಗಲ್ಲ, ಬೀದಿಗಿಳಿದು ಹೋರಾಡಬೇಕು. ಎಲ್ಲ ಮಾತಾಡಿ ಎದೆ ಉಬ್ಬಿಸ್ಕೊಂಡು ನಡ್ಕೊಂಡು ಹೋಗೋದು ಅಂದರೆ ಇಟ್ ಟೇಕ್ಸ್ ಗಟ್ಸ್ ಬೇಕಿದಕ್ಕೆ. 2ನೇ ದಿನದ ವಿಚಾರಣೆ ಇನ್ನೂ ನಡೀತಾ ಇದೆ. ವಾಯ್ಸ್ ಸ್ಯಾಂಪಲ್ ತಗೋತಾ ಇದ್ದಾರಂತೆ. ಒಂದು 5 ಪೇಜಿಂದ ಏನೋ ಸ್ಕ್ರಿಪ್ಟ್ ಕೊಟ್ಟು ಇದನ್ನು ಓದು ಅಂತ ರೆಕಾರ್ಡ್ ಮಾಡ್ತಾ ಇದ್ದಾರಂತೆ. ಅದಕ್ಕೊಂದು ಟೆಕ್ನಿಕಲ್ ಟೀಮ್ ಇದೆ, ಸ್ಪೆಷಲ್ ಟೆಕ್ನಿಕಲ್ ಟೀಮು ಅದು ಮಾಡ್ತಾ ಇದೆ. ಅಂದರೆ ನಿಜವಾಗ್ಲೂ ಯೂಟ್ಯೂಬ್ನಲ್ಲಿ ಅಪ್ಲೋಡ್ ಆಗಿದ್ದು ಈತನ ವಾಯ್ಸಿನ ವಿಡಿಯೋನ ಅಂತ ಕಾನೂನು ಹಂಗಿದೆ. ಆತನೇ ಬರೆದು ಕೊಟ್ಟರು ಕೂಡ ಆಗಬೇಕು, ಆತನೇ ಬರೆದು ಕೊಟ್ಟರು ಕೂಡ ಅದು ಆಗಬೇಕು. ಅದರ ಜೊತೆಗೆ ಯೂಟ್ಯೂಬ್ನಿಂದ ಗಳಿಸಿದ ದುಡ್ಡು ಎಷ್ಟು, ಅಕೌಂಟಿಗೆ ಎಷ್ಟು ದುಡ್ಡು ಬಂದಿದೆ, ಎಲ್ಲವನ್ನು ಈತನ ಹಣಕಾಸು ವ್ಯವಹಾರಗಳನ್ನು ಕೆದಕ್ತಾ ಇದ್ದಾರಂತೆ. ಹಾರ್ಡ್ ಡಿಸ್ಕು, ಫೋನು, ಕಂಪ್ಯೂಟ್ರು, ಎಡಿಟಿಗೆ ಬಳಸ್ತಾ ಇದ್ದ ಎಡಿಟ್ ಸೂಟು, ಮೈಕ್ರೋಫೋನು ಅವನ್ನೆಲ್ಲ ವಶಕ್ಕೆ ತಗೊಂಡಿದ್ದಾರೆ. ಆತನ ಯೂಟ್ಯೂಬ್ ಅಕೌಂಟಿನ ವಿವರಗಳನ್ನೆಲ್ಲ ತಗೊಂಡಿದ್ದಾರೆ. ಈ ವಿಡಿಯೋದಿಂದ ಹಣಕಾಸು ಲಾಭ ಎಷ್ಟಾಗಿದೆ ಏನಾಗಿದೆ ಅಂತ ತಿಳ್ಕೊಳ್ಳೋ ಪ್ರಯತ್ನ ಮಾಡ್ತಿದ್ದಾರೆ. 2ನೇ ದಿನದ ವಿಚಾರಣೆ ಇನ್ನೂ ನಡೀತಾ ಇದೆ. ಸ್ಟಿಲ್ ಹಿ ಈಸ್ ಇನ್ ಪೊಲೀಸ್ ಸ್ಟೇಷನ್. ಇನ್ನೊಂದು ಕಡೆ ಈ ಜಯಂತ್ ಟಿ ದೊಡ್ಡ ಮಟ್ಟದಲ್ಲಿ ಎಕ್ಸ್ಪೋಸ್ ಆಗ್ತಾನೆ ಮನುಷ್ಯ. ಸ್ಪೆಷಲಿ ಪದ್ಮಲತಾ ಮರ್ಡರ್ ಕೇಸ್ ಒಂದು ಶುರುವಾಗಲಿ. ಜಯಂತ್ ಟಿ ಧರ್ಮಸ್ಥಳ ವಿರೋಧಿ ಗ್ಯಾಂಗ್ನ ಮತ್ತೊಬ್ಬ ಸಕ್ರಿಯ ಸದಸ್ಯ. ಆತ ಬಂದಿದ್ದ ಇವತ್ತು ವಿಚಾರಣೆಗೆ. ಆತನ ಮೇಲೂ ಸೇಮ್ ಕೇಸು. ಈ ಅರೆಸ್ಟ್ ಮಾಡೋದಕ್ಕೆ, ತಿಮ್ರೋಡಿಯನ್ನು ಅರೆಸ್ಟ್ ಮಾಡೋದಕ್ಕೆ ಪೊಲೀಸರು ಹೋದಂಥ ಸಂದರ್ಭದಲ್ಲಿ ಕರ್ತವ್ಯಕ್ಕೆ ಧಕ್ಕೆ ತಂದಂಥ ಆರೋಪ. ಆತ ವಿಚಾರಣೆಗೆ ಬಂದಿದ್ದ. ಆತ ಆ್ಯಕ್ಚುಲಿ ಮೊದಲ ಇವನು ತಗೊಂಡು ಹೋದಂಥ ತಲೆಬುರುಡೆ ಇತ್ತಲ್ಲ ಚಿನ್ನಯ್ಯ, ಅದನ್ನು ತಂದು ಕೊಟ್ಟಿದ್ದೆ ಈತ ಅಂತಿರೋದು. ಈತನೇ ತಂದು ಕೊಟ್ಟ ಅಂತ ನಾನು ಹೇಳಿದೆ.
ಆ ವಿಷಯದಲ್ಲಿ ಚಿನ್ನಯ್ಯನ ಹೇಳಿಕೆಗಳು ಸ್ವಲ್ಪ ಗೊಂದಲಕಾರಿಯಾಗಿದ್ದಾವೆ. ಎಲ್ಲಿ ಈತನಿಗೆ ತಲೆಬುರುಡೆ ಹ್ಯಾಂಡ್ ಓವರ್ ಆಯಿತು ಆ ವಿಷಯದಲ್ಲಿ ಗೊಂದಲಕಾರಿಯಾಗಿದ್ದಾವೆ, ಕ್ಲಾರಿಟಿ ಬರುತ್ತೆ. ಬಟ್ ಸುದ್ದಿ ಆಗ್ತಾ ಇರೋದು ಜಯಂತ ಟಿ ತಂದು ಕೊಟ್ಟಂಥ ತಲೆಬುರುಡೆ ಅದು ಅಂತ, ಅನಾಟೊಮಿ ತಲೆಬುರುಡೆ ಅಂತಲೂ ಅಂತಾರೆ. ಅದನ್ನಿಲ್ಲ ಅಂತ ನೀತ ಚಿನ್ನಯ್ಯನ ಜೊತೆ ನಾ ಮಾತಾಡಿಲ್ಲ ಅಂತ. ತಿಮ್ಮರೋಡಿ ಮನೆಯಲ್ಲಿ ಇದ್ದದ್ದು ಹೌದು, ಸುಜಾತನೂ ಇದ್ದರು, ಚಿನ್ನಯ್ಯನೂ ಇದ್ದ. ಬಟ್ ನಾ ಮಾತಾಡಿಲ್ಲ. ಆಶ್ರಯ ಕೇಳಿಕೊಂಡು ಬಂದಿದ್ದಕ್ಕೆ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಆಶ್ರಯ ಕೊಟ್ಟಿದ್ದು ಅಷ್ಟೇ ಹೇಳಿದರೆ ಓಕೆ. ಸುಜಾತನ ಕರ್ಕೊಂಡು ದಿಲ್ಲಿಗೆ ಹೋಗಿದ್ದು ನಾನೇ ಅಂತ ಬೇರೆ ಒಪ್ಕೊಳ್ಳೋದಿವ. ಸುಜಾತನ ಕರ್ಕೊಂಡು ದಿಲ್ಲಿಗೆ ಹೋಗಿದ್ದು ಕೇಳಿಸ್ಕೊಂಬಿಡಿ ಒಂದ್ಸಲ ಪೂರ್ತಿ. ದೆಹಲಿಗೆ ಹೋಗಿಲ್ಲ ಯಾವ್ದು ದೆಹಲಿಗೆ ಹೋಗಿದ್ದೀನಿ, ಸುಜಾತ ಒಟ್ಟಿಗೆ ಹೋಗಿದ್ದೀನಿ, ಇಲ್ಲಂತಲ್ಲ. ಅದು ಸುಪ್ರೀಂ ಕೋರ್ಟಲ್ಲಿ ಸುಪ್ರೀಂ ಕೋರ್ಟ್ಗೆ ಹೋಗಿಲ್ಲ. ಅಲ್ಲೇನೋ ವಕೀಲರು ಕರ್ಕೊಂಡು ಬನ್ನಿ ಅಂತ ಹೇಳಿ ಅದರ ಪ್ರಕಾರ ಕರ್ಕೊಂಡು ಹೋದೆ ಸರ್. 100% ಅದು ಸುಳ್ಳು 100% 100% ಸುಳ್ಳು. ಅದು ನಾನೇ ಒಪ್ತೇನೆ. ಒಂದು ಏಜ್ ಆದವರು ಸತ್ಯ ಆಗಿರ್ಬೋದು, ಸತ್ಯ ಆದರೆ ಹುಡುಕಿಲ್ಲ, ಅದು ಅಲ್ಲ ಒಂದು ವಿಷಯ. ಇನ್ನೊಂದು ಕರ್ಕೊಂಡು ಬಂದು ಅವ್ರನ್ನೆಲ್ಲ ಕೂರಿಸಿ ಅವ್ರನ್ನ ಮೂಲೆ ಗುಂಪು ಮಾಡಿಲ್ಲ, ತನಿಖೆ ಮಾಡಲಿ ಅಂತ ಕೊಟ್ಟಿರೋದು ತಾನೇ, ತನಿಖೆ ಆಗಲಿ ಅಂತಾನೆ ಕೊಟ್ಟಿರೋದು. ಅದ್ರ ತಪ್ಪಿದೆ ಸರ್. ಹಂಗಾರೆ ಈ ಚಿನ್ನಯ್ಯ ಅನ್ನುವಂಥವ್ರು ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರ ಮನೆಯಲ್ಲಿ ಇದ್ರು, ಅದನ್ನು ಹೌದು 100%. ಅದು ನಾನು ಒಪ್ಪುವ ಅವಶ್ಯಕತೆ ಇಲ್ಲ. ಕಾನೂನು ಪ್ರಕಾರ ನ್ಯಾಯಾಲಯ ಮತ್ತು SIT ತಾನೇ ಕೂರಿಸಿರೋದು. ಆತ ಮನೆಯಲ್ಲಿರುವಂಥ ಸಂದರ್ಭದಲ್ಲಿ ನೀವು ಸಹಜವಾಗಿ ಆ ಮನೆಗೆ ಭೇಟಿ ಕೊಡುವಂಥ ಆತನ ಜೊತೆ ಮಾತನಾಡಿದ್ದೀರಿ? ಇಲ್ಲ, ನಾನು ಜಾಸ್ತಿ ಮಾತಾಡಿ ಯಾವುದಕ್ಕೂ ಹೋಗಲ್ಲ. ನಾನು ನಂದೇ ಒಂದು ಸ್ಟೈಲಲ್ಲಿ. ಧರ್ಮಸ್ಥಳ ಶವಹೂತ ಕೇಸಿ ಶವಹೂತ ವಕೀಲರು ಸರ್, ಅದಕ್ಕೆ ನಮಗೇನು ಸರ್ ಸಂಬಂಧ ಮಾಡೋದು? ನೀವು ಹಾಗಾದ್ರೆ ಅಲ್ಲ, ಅದು ಮತ್ತು ಇದು ಶವಹೂತ ಹಾಕಿರೋ ವಿಷಯ ಏನಂತ ಹೇಳಿದ್ರೆ ವಕೀಲರು ಅವರ ತಂಡ ನೋಡಿ ಸರ್. ಇವಾಗ ತಮಿಳುನಾಡಿಂದ ಅವನ್ನ ಕರ್ಕೊಂಡು ಬಂದೆ ಅಂತ ಹೇಳ್ತಾರೆ, ನಾನೇ ಬುರುಡೆ ತಂದಿರೋದಂತೆ. ಸತ್ಯನ ಅದು? ನೋಡಿದಿರಾ? ನೋಡಿ, ಬುರುಡೆ ತಂದಿರುವಂಥದ್ದು ನೀವೇ ಅನ್ನುವಂಥ ವಾದಗಳೇನಿದೆ, ಆ ವಾದಗಳಿಗೆ ನಿಮ್ಮ ಉತ್ತರ ಕೊಡಿ. ಅಲ್ಲ, ತಾವು ಬರ್ತೀರಾ? ಎಲ್ಲಾರು ವಿಡಿಯೋ ಇದೆಯಾ ನಾನು ತಂದಿರೋದಂತೆ? ಯಾರಾದ್ರೂ ಒಬ್ಬರು ಸಾಕ್ಷಿ. ಮಜಾ ಇದೆಯಲ್ಲ ಈ ಆರ್ಗ್ಯುಮೆಂಟು. ನಾ ಮಾತೇ ಆಡಿಲ್ಲ ಚಿನ್ನಯ್ಯನ ಜೊತೆಗೆ. ಬುರುಡೆ ಕೇಸು ಅದು ವಕೀಲರಿಗೆ ಸಂಬಂಧಪಟ್ಟಿದ್ದಂತೆ, ವಕೀಲರಿಗೆ ಸಂಬಂಧಪಟ್ಟಿದ್ದದು. ಇವರು ಸುಜಾತೆಯಿಂದನೂ ಕೈ ತೊಳ್ಕೊಂಡ್ರು, ಚಿನ್ನಯ್ಯನಿಂದನೂ ಕೈ ತೊಳ್ಕೊಂಬಿಟ್ರು. ಕೈ ನೀವು ತೊಳ್ಕೋಬೋದು ಸ್ವಾಮಿ, ಬಿಡ್ಬೇಕಲ್ಲ. ತನಿಖೆ ನಡೆಸ್ತಾ ಇರುವ SITಗೆ ಈ ಕ್ಷಣದ ತನಕ ಫ್ರೀ ಹ್ಯಾಂಡ್ ಇದೆ. ಇದೇ ಫ್ರೀ ಹ್ಯಾಂಡ್ ಮುಂದುವರ್ಕೊಂಡು ಹೋದರೆ ಕಥೆ ಪೂರ್ತಿ ಹೊರಗೆ ಬರುತ್ತೆ ಕಥೆ. ಆ ಚಿನ್ನಯ್ಯನ ಸುಮ್ಮನೆ ಹೇಳ್ತೀನಿ ರೀ ನಾನು. 5 ತಿಂಗಳ ಹಿಂದೆ ಆ ಭಾಗಕ್ಕೆ ಕರ್ಕೊಂಡು ಹೋಗಿ ರಿಹರ್ಸಲ್ ಮಾಡಿಸಿದ್ದು ಬುರುಡೆ ಅಗಿಯೋದಕ್ಕೆ ಶುರು ಮಾಡಿದ ಮೇಲೆ ಇದೇ ಜಯಂತ್ ಟಿ ಮನೆ ಹತ್ರದ ಕಥೆ ಬೇರೆ ಇದೆ, ಹೇಳ್ತೀನಿ ಅದನ್ನೊಂದು ಸಲ. ಆ 11A ಪಾಯಿಂಟ್ ಹತ್ರ ಭೂಮಿಯ ಮೇಲೆ ಬಿದ್ದುಕೊಂಡಿದ್ದ ಒಂದು ಅಸ್ಥಿಪಂಜರ ಸಿಕ್ತಲ್ಲ, ಅದರ 2 ದಿವಸ ಹಿಂದಿನ ರಾತ್ರಿ ಏನೇನಾಯಿತು? ತಿಮ್ಮರೋಡಿ ಮನೆಯಿಂದ ಚಿನ್ನಯ್ಯನ ಯಾವ ಕಾರಲ್ಲಿ ಕರ್ಕೊಂಬಂದರು? ಕಾರಿಂದ ಕೆಳಗೆ ಇಳಿಸದೆ ಏನೇನು ಮಾರ್ಗದರ್ಶನ ಮಾಡಲಾಯಿತು ಆತನಿಗೆ? ಗೊತ್ತಿಲ್ಲದೆ ಇರೋದ ಸ್ವಾಮಿ? ಅಲ್ರಿ, ಮಣಿಪಾಲದ ಕಸ್ತೂರ್ಬಾ ಮೆಡಿಕಲ್ ಕಾಲೇಜಿನ ರೆಕಾರ್ಡ್ಸ್ ರೂಮ್ನಲ್ಲೇ ನಮಗೆ ಮಾಹಿತಿದಾರರು ಇರ್ತಾರೆ ಅಂತಂದರೆ, ಇಷ್ಟೆಲ್ಲ ಬೆಳವಣಿಗೆ ಆದ ತಕ್ಷಣ ಮಾಹಿತಿದಾರರು ಹುಡ್ಕೋಬೋದು ಅನ್ನೋದಾದರೆ, ಮಹೇಶ್ ಶೆಟ್ಟಿ ತಿಮ್ಮರೋಡಿ ಮನೆಯಲ್ಲಿ ನಮ್ಮ ಮಾಹಿತಿದಾರರು ಇಲ್ವಾ? ಮಹೇಶ್ ಶೆಟ್ಟಿ ತಿಮ್ಮರೋಡಿಯನ್ನು ಬ್ರಹ್ಮಾವರ ಪೊಲೀಸರು ಅರೆಸ್ಟ್ ಮಾಡೋದಕ್ಕೆ ಬಂದಾಗ ಚಿನ್ನಯ್ಯ ಮನೆಯಲ್ಲೇ ಇದ್ದ. ಆತ ಒಂದು ರೂಮ್ನಲ್ಲಿದ್ದ. ಆತನ ರೂಮನ್ನು ಹೊರಗಿನಿಂದ ಲಾಕ್ ಮಾಡಲಾಯಿತು. 3 ತಾಸು ಆತನಿಗೆ ಹೊರಗೆ ಬರೋದಕ್ಕಾಗಲಿಲ್ಲ. ಅವನಿಗೆ ಮೂತ್ರ ವಿಸರ್ಜನೆಗೆ ಅರ್ಜೆಂಟಿಗೆ ಆತ ಕಿಟಕಿಯಿಂದ ಮೂತ್ರ ವಿಸರ್ಜನೆ ಮಾಡ್ದ ಅನ್ನುವಷ್ಟರ ಮಟ್ಟಿಗೆ ಮಾಹಿತಿ ನಮಗಿರುತ್ತೆ ಅನ್ನೋದಾದರೆ, ಚಿನ್ನಯ್ಯ ತಿಮ್ಮರೋಡಿ ಮನೆಯಲ್ಲಿದ್ದಷ್ಟು ದಿವಸ ಜಯಂತ್ ಟಿ ಆತನ ಜೊತೆಗೆ ಮಾತಾಡಿಲ್ವಾ? ಮಾತಾಡಿದ್ರೆ ಏನೇನು ಮಾತಾಡಿದ್ದ? ಅಷ್ಟು ಮಾಹಿತಿ ಬರೋದಿಲ್ವೇನ್ರಿ ನಮಗೆ? 20 ವರ್ಷ ಜರ್ನಲಿಸಮಲ್ಲಿ ಟೈಮ್ ಪಾಸ್ ಮಾಡಿದ್ದೀವಿ ಅಂದ್ಕೊಂಡಿದ್ದೀರಾ? 20 ವರ್ಷ, ಅದರ ಪೈಕಿ 17 ವರ್ಷ ಆ್ಯಕ್ಟಿವ್ ಕ್ರೈಮ್ ರಿಪೋರ್ಟಿಂಗ್ ಟೈಮ್ ಪಾಸ್ ಮಾಡಿದ್ದೀವಿ ಅಂದ್ಕೊಂಡಿದ್ದೀರಾ? ಅಯ್ಯೋ ರಾಮನೇ, ನಾನು ಚಿನ್ನಯ್ಯನ ಜೊತೆ ಮಾತಾಡ್ತಿರ್ಲಿಲ್ಲ ಅಂತೆ. ಸುಜಾತನ್ ದಿಲ್ಲಿಗೆ ಕರ್ಕೊಂಡು ಹೋಗಿದ್ದು ನಿಜ ಅಂತೆ. ಆ ಸುಜಾತಗೆ ಒಂದು ಸಲನೂ ನಿನ್ನ ಮಗಳಿದ್ದದಕ್ಕೆ ಪ್ರೂಫ್ ತೋರಿಸು ಅಂತ ಕೇಳೋದಕ್ಕಾಗಲಿಲ್ವಾ? ಅದಕ್ಕೆ ಹೇಳೋದು ನಾನು, ಆಗೋದೆಲ್ಲ ಒಳ್ಳೆಯದಕ್ಕೆ. ಸುಜಾತ ಬಂದಿದ್ದು ಒಳ್ಳೆಯದಾಯಿತು, ಇವರು ತಂಡ ಸೇರ್ಕೊಂಡಿದ್ದು ಒಳ್ಳೆಯದಾಯಿತು. ಚಿನ್ನಯ್ಯನ ತನ್ನ ಪಾಡಿಗೆ ತಾನು ಸ್ಪಿನ್ನಿಂಗ್ ಮಿಲ್ನಲ್ಲಿ ಕೆಲಸ ಮಾಡ್ಕೊಂಡಿದ್ದವನು ಕರ್ಕೊಂಬಂದು ಈ ಅತ್ಯಾಚಾರಕ್ಕೊಳಗಾದ ಮಹಿಳೆಯರ ಶವ ಉಳಿದ್ದು ಅಂತ ಕತೆ ಹೇಳಿಸಿ ಒಳ್ಳೆಯದಾಯಿತು. ಗುಂಡಿ ತೋಡಿದ್ದು ಅಸ್ಥಿಪಂಜರ ಹುಡ್ಕೋದಕ್ಕಲ್ಲ, ನಿಮ್ಮನ್ನು ಮುಚ್ಚೋದಕ್ಕೆ. ಹಂಗಾಯ್ತು ಇವ್ರ ಕತೆ. ಜಯಂತ್ ಟಿದ್ದು ಹೇಳ್ತೀನಿ,
ನನಗೆ 15 ದಿವಸ ಪ್ರತಿ ದಿವಸ ಒಂದೊಂದು ತಾಸು ಮಹಾ ಎಕ್ಸ್ಕ್ಲೂಸಿವ್ ಕೊಟ್ಟರು ಮುಗಿದೇ ಇರೋಷ್ಟು ಕತೆಗಳಿದ್ದಾವೆ ಇವರು ಎಲ್ಲ. 15 ದಿವಸ, ಮುಂದಿನ 15 ದಿವಸ ಹೇಳ್ತೀನಿ, ಅಷ್ಟು ಹೇಳ್ತೀನಿ. BJPಯವರು 1ನೇ ತಾರೀಕು, ಸೆಪ್ಟೆಂಬರ್ 1ನೇ ತಾರೀಕು ಧರ್ಮಸ್ಥಳದಲ್ಲಿ ಒಂದು ಸಮಾವೇಶ ಮಾಡ್ತಾರಂತೆ. ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರೇ ಕರೆ ಕೊಟ್ಟಿದ್ದಾರೆ. ಧರ್ಮಸ್ಥಳ ಚಲೋ, ಲಕ್ಷ ಸಂಖ್ಯೆಯಲ್ಲಿ ಜನರನ್ನು ಸೇರಿಸಬೇಕು ಅಂತ ಹೊರಟಿದ್ದಾರೆ. ಪ್ರಕರಣವನ್ನು NIAಗೆ ಕೊಡಬೇಕು ಅನ್ನುವಂಥದ್ದು ಇವರ ಹಕ್ಕೊತ್ತಾಯ. ಇವತ್ತು ಘೋಷಣೆ ಆಗಿರುವಂಥದ್ದು. ನೂರಾರು ಕೇಸ್ಗಳಲ್ಲಿ ಇವತ್ತು ಧರ್ಮಸ್ಥಳಕ್ಕೆ ಬಂದಿತ್ತು. 12 ಜನರ ಟೀಮ್ ಮಾಡಿದ್ದಾರೆ. ಅದರ ಸಂಚಾಲಕರಾಗಿ SR ವಿಶ್ವನಾಥ್, ಸಹ ಸಂಚಾಲಕ PC ಮೋಹನ್, ಸುನೀಲ್ ಕುಮಾರ್, ದೊಡ್ಡನಗೌಡ ಪಾಟೀಲ್, P ರಾಜೀವ್, ರೇಣುಕಾಚಾರ್ಯ, ಭಾರತಿ ಶೆಟ್ಟಿ, ತಮ್ಮೇಶ್ ಗೌಡ, ಪ್ರೀತಮ್ ಗೌಡ, ಹರೀಶ್ ಪೂಂಜಾ, ಇಷ್ಟು ಜನ ಟೀಮ್ನಲ್ಲಿದ್ದಾರೆ. BY ವಿಜಯೇಂದ್ರ ಅವರು ಎಕ್ಸ್ಪ್ಲೇನ್ ಮಾಡಿದ್ದಾರೆ, ಕೇಳಿಸ್ಕೊಳ್ಳಿ. ಸೆಪ್ಟೆಂಬರ್ 1ನೇ ತಾರೀಕು ಸೋಮವಾರ ಧರ್ಮಸ್ಥಳ ಚಲೋಗೆ ಇವತ್ತು ನಾವು ಕರೆಯನ್ನ ನೀಡ್ತಾ ಇದ್ದೇವೆ. ರಾಜ್ಯದ ಎಲ್ಲ ಸಮಸ್ತ ಹಿಂದೂ ಸಮಾಜಕ್ಕೆ ಈ ಮೂಲಕ ನಾವು ವಿನಂತಿಯನ್ನು ಕೂಡ ಮಾಡ್ತಾ ಇದ್ದೇನೆ. ಧರ್ಮಸ್ಥಳ ಚಲೋ ಅಂದ್ರೆ ಸೆಪ್ಟೆಂಬರ್ 1ನೇ ತಾರೀಕು ಮಧ್ಯಾಹ್ನ 2 ಗಂಟೆಗೆ ಸರ್ಕಾರಕ್ಕೆ ಎಚ್ಚರಿಕೆ ನೀಡತಕ್ಕಂತ, ರಾಜ್ಯ ಸರ್ಕಾರಕ್ಕೆ ಒತ್ತಾಯ ಮಾಡತಕ್ಕಂತ ನಿಟ್ಟಿನಲ್ಲಿ ಈ ಬೃಹತ್ ಸಮಾವೇಶವನ್ನ ನಾವು ಆಯೋಜನೆ ಮಾಡಿದ್ದೇವೆ. ನಮ್ಮ ತಾಯಂದಿರು, ಯುವಕರು ದೊಡ್ಡ ಸಂಖ್ಯೆಯಲ್ಲಿ ಬರಬೇಕು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಮತ್ತೊಮ್ಮೆ ನಾನು ವಿನಂತಿಯನ್ನ ನಾನು ಮಾಡ್ತಾ ಇದ್ದೇನೆ. ಈ ಧರ್ಮಸ್ಥಳದ ವಿಚಾರದಲ್ಲೂ ಕೂಡ ಒಬ್ಬ ಕಂಪ್ಲೇಂಟ್ ದೂರುದಾರನ ಪೂರಪರ ಯಾವುದನ್ನು ಕೂಡ ಆಲೋಚನೆ ಮಾಡ್ದೇನೆ SIT ಕೊಟ್ಟಿರ್ತಕ್ಕಂಥ ಪರಿಣಾಮ ಯಾವ ಸಂಘಟನೆಗಳು, ವ್ಯಕ್ತಿಗಳು, ದುಷ್ಟಶಕ್ತಿಗಳು ಇದರಿಂದ ಕೆಲಸ ಮಾಡ್ತಾ ಇದೆ, ಸರಿಯಾದ ರೀತಿಯಲ್ಲಿ ತನಿಖೆ ಇವತ್ತು ಆಗ್ಬೇಕಾಗಿದೆ. ಇವತ್ತೇನು ಧರ್ಮಸ್ಥಳದ ವಿಚಾರದಲ್ಲಿ ಕೆಲವು ದುಷ್ಟಶಕ್ತಿಗಳು ಇವತ್ತು ಅಪಪ್ರಚಾರ ಮಾಡ್ತಾ ಇದ್ದಾರೆ, ಸರಿಯಾದ ರೀತಿಯಲ್ಲಿ ಇವತ್ತು ತನಿಖೆ ಆಗ್ಬೇಕಾಗ್ತದೆ. ನಾವು ರಾಜ್ಯ ಸರ್ಕಾರಕ್ಕೆ, ಕಾಂಗ್ರೆಸ್ ಸರ್ಕಾರಕ್ಕೆ, ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಆಗ್ರಹ ಮಾಡ್ತಾ ಇದ್ದೇವೆ. ಈ ತನಿಖೆ NIAಗೆ ಕೊಡಬೇಕು ಅಂತೇಳಿ ಮಾನ್ಯ ಮುಖ್ಯಮಂತ್ರಿಗಳನ್ನ ನಾನು ಆಗ್ರಹ ಮಾಡ್ತಾ ಇದ್ದೇನೆ. ಇವತ್ತು ಸಂಸದ ಕ್ಯಾಪ್ಟನ್ ಬ್ರಿಜೇಶ್ ಚೌಟ, ಶಾಸಕ ಹರೀಶ್ ಪೂಂಜಾ, ಭರತ್ ಶೆಟ್ಟಿ, ವೇದವ್ಯಾಸ್ ಕಾಮತ್, ರಾಜೇಶ್ ನಾಯಕ್, MLC ಕಿಶೋರ್ ಕುಮಾರ್ ಸೇರಿದಂತೆ ಅನೇಕರು ಧರ್ಮಸ್ಥಳಕ್ಕೆ ಬಂದಿದ್ದರು. ಅಮೃತ ವರ್ಷಿಣಿ ಹಾಲ್ನಲ್ಲೊಂದು ಸಭೆ ಮಾಡಿದ್ರು. ಅಣ್ಣಪ್ಪ ಸ್ವಾಮಿಗೆ ವಿಶೇಷ ಪ್ರಾರ್ಥನೆ ಆಯಿತು. ಅಣ್ಣಪ್ಪ ಸ್ವಾಮಿ ಬೆಟ್ಟದ ಕೆಳಗೆ ಕಾಯಿ ಒಡೆದು ಪ್ರಾರ್ಥನೆ ಆಯಿತು. ವೀರೇಂದ್ರ ಹೆಗ್ಗಡೆ ಅವರಿಗೆ ಶಾಲು ಹೊದಿಸಿ ಹೂವಿನ ಹಾರ ಹಾಕಿ ಸನ್ಮಾನ ಮಾಡಿದ್ರು. ನಳಿನ್ ಕುಮಾರ್ ಕಟೀಲರ ನೇತೃತ್ವದಲ್ಲಿ ಇವತ್ತಿನ ಈ ಕಾರ್ಯಕ್ರಮಗಳೆಲ್ಲ ಆದವು. ಇನ್ನೊಂದು ಕಡೆ ಕಾಂಗ್ರೆಸ್ನವರಿಗೆ ಏನು ಮಾಡಬೇಕು ಅಂತ ಒಂಚೂರು ಗೊಂದಲ. ಧರ್ಮಸ್ಥಳದ ವಿರುದ್ಧ ನಿಂತ್ಕೊಂಡ್ರೆ ಜನ ಸಿಟ್ಟಾಗ್ತಾರೆ, ಧರ್ಮಸ್ಥಳದ ಪರವಾಗಿ ಗಟ್ಟಿಯಾಗಿ ನಿಂತ್ಕೊಂಡ್ರೆ SIT ಮಾಡುವಾಗ ಗೊತ್ತಾಗಲಿಲ್ವಾ ಅಂತ ಜನ ಕೇಳ್ತಾರೆ. ಅವರೊಂದು ಧರ್ಮಸ್ಥಳ ಚಲೋ ಪ್ಲ್ಯಾನ್ ಮಾಡಿದರು, ಆದರೆ ಷಡ್ಯಂತ್ರದ ವಿಚಾರಣೆಯನ್ನು SIT ಶುರು ಮಾಡಿ ಆ ಚಿನ್ನಯ್ಯನನ್ನು ವಶಕ್ಕೆ ಪಡೆದುಕೊಂಡ ನಂತರ ಕಾಂಗ್ರೆಸ್ನವರು ಸ್ವಲ್ಪ ನಿರಾಳ ಆಯಿತು. ಜನ ಏನು ಬಯಸ್ತಾ ಇದ್ರು ಅದಾಗಿ ಮತ್ತೊಮ್ಮೆ ಹೇಳ್ತೀನಿ, ಆಗೋದಿಲ್ಲ ಒಳ್ಳೆಯದಕ್ಕೆ. ಆ್ಯಕ್ಚುಲಿ ಮಂಜುನಾಥನ ಭಕ್ತರು ಅಂತ ಯಾರ್ಯಾರಿದ್ದಾರೋ ಎಲ್ಲರೂ ಸಿದ್ದರಾಮಯ್ಯನವ್ರಿಗೆ ಧನ್ಯವಾದ ಹೇಳಬೇಕು. SIT ರಚನೆ ಆಗದೆ ಹೋಗಿದ್ರೆ ಆ ಚಿನ್ನಯ್ಯನ ಕರ್ಕೊಂಬಂದು ಹೇಳಪ್ಪ ಎಲ್ಲಗಿಬೇಕು ಅಂಥೇಳಿ ಆತ ಹೇಳಿದಷ್ಟು ಆಳಕ್ಕೆ, ಉದ್ದಕ್ಕೆ, ಅಗಲಕ್ಕೆ ಅಗಿಯದೇ ಹೋಗಿದ್ರೆ ಏನಾಗ್ತಿತ್ತು? ಶಾಶ್ವತವಾಗಿ ಹಾಗೆ ಉಳ್ಕೊಂಡ್ಬಿಡ್ತಿತ್ತು ಅದು. ನೂರಾರು ಹೆಣ್ಣು ಮಕ್ಕಳನ್ನು ರೇಪ್ ಮಾಡಿ ಕೊಂದು ಹೂತು ಬಿಟ್ಟಿದ್ದಾರಂತೆ ಅಂತ ಅಗದಿದ್ದು ಒಳ್ಳೇದಾಯಿತು. ಸಿದ್ದರಾಮಯ್ಯನವರಿಗೆ ಮಂಜುನಾಥನ ಭಕ್ತರು ಧನ್ಯವಾದ ಹೇಳಬೇಕು, ಒಳ್ಳೇದು ಮಾಡಿದ್ರಿ ನೀವು SIT ರಚನೆ ಮಾಡಿ ಅಂತ. SIT ರಚನೆ ಆದಾಗ ಒಪಿನಿಯನ್ ಏನೇ ಇರಲಿ, ಈಗ ಉಪಕಾರ ಮಾಡ್ದಂಗಲ್ವಾ? दूध का दूध पानी का पानी, दूध का दूध पानी का पानी. ಈ ಅಷ್ಟೂ ಷಡ್ಯಂತ್ರದ ವಿವರಗಳು ಹೊರಗೆ ಬಂದು ಷಡ್ಯಂತ್ರ ರಚನೆ ಮಾಡಿದವರು ಕಂಬಿ ಎಣಿಸೋ ಹಂಗಾದರೆ ಸಿದ್ದರಾಮಯ್ಯನವರಿಗೆ ವೈಯಕ್ತಿಕವಾಗಿ ಬಂದು ಧನ್ಯವಾದನ BJPಯವರು ಮತ್ತು ಮಂಜುನಾಥನ ಭಕ್ತರು ಅರ್ಪಿಸಬೇಕು. ಇರ್ರೆಸ್ಪೆಕ್ಟಿವ್ ಆಫ್ ಪಾರ್ಟಿ ಮಂಜುನಾಥನ ಭಕ್ತರು ಬಂದು ಸಿದ್ದರಾಮಯ್ಯನವರಿಗೆ ಧನ್ಯವಾದಗಳನ್ನು ಅರ್ಪಿಸಬೇಕು. ಇಡೀ ಷಡ್ಯಂತ್ರ ಹೊರಗೆ ಬಂದು ಷಡ್ಯಂತ್ರ ಮಾಡಿದವರು ಜೈಲಿಗೆ ಹೋಗೋ ಹಂಗಾದರೆ SIT ಅದ್ರಿಗೆ ಮಾಹಿತಿ ಇದೆ, ಅಷ್ಟೇ, ಪೂರ್ತಿ ಮಾಹಿತಿ ಇದೆ. ಹೇಳ್ತಾ ಇಲ್ವಾ ನಾನು, 2 ವರ್ಷದ ಹಿಂದೆ ಉಜಿರೆಗೆ ಬಂದಂಥ, ಉಜಿರೆ ಗ್ರಾಮ ಪಂಚಾಯತಿಲಿ ಕೆಲಸ ಮಾಡ್ಕೊಂಡಿದ್ದಂಥ ಚಿನ್ನಯ್ಯನ ವಿಠ್ಠಲಗೌಡ, ನೀನು ಚಿನ್ನಯ್ಯ ಅಲ್ವಾ ಹೆಣ ಉಳ್ತಿದ್ದವನು ಅಂಥೇಳಿ ತಿಮ್ರೋಡಿ ಮನೆಗೆ ಕರ್ಕೊಂಡು ಹೋಗಿದ್ದರಿಂದ ಹಿಡಿದು ಅರೆಸ್ಟ್ ಆಗುವ ಹಿಂದಿನ ದಿವಸ
ತಿಮ್ಮರೋಡಿ ಈ ಚಿನ್ನಯ್ಯನಿಗೆ ಏನಂತ ಹೆದರಿಸ್ದ ಅನ್ನೋ ತನಕ ಹೆದರಿಸಿದ್ದು. ದೂರದಲ್ಲಿ ಬಿದ್ದಂಥ ಒಂದು ಪಾಳು ಮನೆ ಪಕ್ಕದಲ್ಲಿ ಒಂದು ದೀಪ ಉರಿತಿತ್ತು. ಕಿಟಕಿಯಿಂದ ಅದನ್ನು ತೋರಿಸಿ ತಿಮ್ಮರೋಡಿ ಚಿನ್ನಯ್ಯನಿಗೆ ಏನು ಹೇಳ್ದ. ಅರೆಸ್ಟ್ ಆಗುವ ಹಿಂದಿನ ದಿವಸ 25 ವಿಡಿಯೋ ಮಾಡಿ ಇಟ್ಕೊಂಡಿದ್ದಾರೆ ಚಿನ್ನಯ್ಯನ ಹತ್ರ. ಏನು ಬೇಕೋ ಎಲ್ಲ ಹೇಳಿಕೆಗಳನ್ನು ಕೊಡಿಸಿ, ಸೌಜನ್ಯ ಕೇಸು, ಆ ಕೇಸು, ಈ ಕೇಸು, ರವಿ ಪೂಜಾರಿಗೆ ನನ್ನ ಹತ್ರನೇ ರವಿ ಪೂಜಾರಿ ಹೇಳಿದ್ದ, ಎಲ್ಲ 25 ವಿಡಿಯೋ ಮಾಡಿ ಇಟ್ಕೊಂಡಿದ್ದಾರೆ. 26 ಮತ್ತು 27ನೇ ವಿಡಿಯೋ ಮಾಡಿಸೋ ಪ್ಲ್ಯಾನ್ ಇತ್ತು. ತಿಮ್ಮರೋಡಿ ಆ ವಿಡಿಯೋದಲ್ಲಿ ಏನು ಹೇಳಬೇಕು ಅಂತ ಚಿನ್ನಯ್ಯನಿಗೆ ಹೇಳ್ತಾನೆ. ಹಿಂಗೆ ಮಾತಾಡು, ವಿಡಿಯೋ ಮಾಡ್ಕೋತೀವಿ ಅಂತ. ಚಿನ್ನಯ್ಯನಿಗೆ ಮುಗಿದು ಹೋಗ್ಬಿಡ್ತಾ ಆವಾಗ ಪೇಷನ್ಸ್. ಸಾಧ್ಯನೇ ಇಲ್ಲ ಅಂತಾನೆ ಆಯ್ತಾ, ಸಾಧ್ಯನೇ ಇಲ್ಲ. ಬಡಿದ್ರು ಚಿನ್ನಯ್ಯನ ತಿಮ್ಮರೋಡಿ ಮನೆಯಲ್ಲಿ. ಸಾಮ ಬಡಿತಾರ ಆತನನ್ನು, ನಾವು ಹೇಳ್ದಂಗೆ ನೀನು ಮಾತಾಡ್ತಿಲ್ಲ ಅಂತ. ಚಿನ್ನಯ್ಯ ಬಂದಂಥ ಕಂಪ್ಲೇಂಟಿಗೆ ಅವನು ಸೈನ್ ಇದೆ, ನಿಜ ರೀ. ಆ ಕಂಪ್ಲೇಂಟ್ನಲ್ಲಿ ಏನು ಬರೆದಿದ್ದಾರೆ ಅಂತ ಗೊತ್ತಿತ್ತು ಅವನಿಗೆ, ಚಿನ್ನಯ್ಯನಿಗೆ. ಇನ್ನೂ ಬಿಡಿಸಿ ಹೇಳಬೇಕು ಅಂದರೆ ವಕೀಲರ ಹತ್ರ ಇಂಗ್ಲೀಷ್ನಲ್ಲಿ ಆ ಕಂಪ್ಲೇಂಟನ್ನು ಡ್ರಾಫ್ಟ್ ಮಾಡಿಸಿ ಆ್ಯಸ್ ಇಟ್ ಈಸ್ ಗೂಗಲ್ ಟ್ರಾನ್ಸ್ಲೇಷನ್ಗೆ ಹಾಕ್ತಾರೆ. ಅದನ್ನ ಗೂಗಲ್ ಟ್ರಾನ್ಸ್ಲೇಟರ್ಗೆ ಹಾಕ್ತಾರೆ ಆ್ಯಸ್ ಇಟ್ ಈಸು ಇಂಗ್ಲೀಷದ್ದು. ಅದರ ಪ್ರಿಂಟೌಟಿಗೆ ಸೈನ್ ಹಾಕಿಸ್ಕೊಂಡಿದ್ದು. ನನ್ನ ಮಗಳ ಮೇಲೆ ಲೈಂಗಿಕ ದೌರ್ಜನ್ಯ ನಡೆದಿದೆ ಅಂತ ಕಂಪ್ಲೇಂಟ್ನಲ್ಲಿ ಬರೆದಿದ್ದಾರೆ ಅನ್ನೋದು ಚಿನ್ನಯ್ಯನಿಗೆ SIT ಅಧಿಕಾರಿಗಳು ಹೇಳೋ ತನಕ ಗೊತ್ತೇ ಇಲ್ಲ ಆತನಿಗೆ ಹಂಗೆ ಬರೆದಿದ್ದಾರೆ ಅಂತ ಕಂಪ್ಲೇಂಟ್ನಲ್ಲಿ. ಮೊನ್ನೆ ಕಸ್ಟಡಿಗೆ ತಗೊಂಡಾಗ ನಿನ್ನ ಮಗಳ ಮೇಲೆ ಧರ್ಮಸ್ಥಳದಲ್ಲಿ ಯಾರಿಂದ ಲೈಂಗಿಕ ದೌರ್ಜನ್ಯ ನಡೀತು ಅಂತ ಕೇಳಿದ್ರೆ ಗಾಬರಿ ಆಗ್ಬಿಟ್ನಂತಾತ. ಸಾರ್ ಮದುವೆ ಮಾಡ್ಕೊಂಡು ಗಂಡನ ಮನೇಲಿ ತನ್ನ ಪಾಡಿಗೆ ತಾನಿದ್ದಾಳೆ ಸಾರ್, ಮಗಳ ಮೇಲೆ ಎಂಥದ್ದು ಸಾರ್ ದೌರ್ಜನ್ಯ, ಯಾರು ಮಾಡಿದ್ದಾರೆ? ಯಾರೂ ಮಾಡಿಲ್ಲ ಸರ್, ನನ್ನ ಮಗಳ ಜೊತೆಗೆ ಅಂಥದ್ದು ಏನೂ ಆಗಿಲ್ಲ ಅನ್ನಂತೆ. SIT ಪೊಲೀಸರಲ್ಲ, ನೀ ಬರೆದು ಕೊಟ್ಟರೆ ಕಂಪ್ಲೇಂಟ್ನಲ್ಲೇ ಇದೆಯಲ್ಲ, ಅಂದ್ರೆ ಹಿಂಗೆಲ್ಲ ಬರೆಸಿ ನನ್ನ ಹತ್ರ ಸೈನ್ ಹಾಕ್ಸ್ಕೊಂಡಿದ್ದಾರ ಅನ್ನಂತಾತ. ಹಿಂಗೆಲ್ಲ ಬರೆಸಿ ಸೈನ್ ಹಾಕ್ಸ್ಕೊಂಡಿದ್ದಾರ ನನ್ನ ಹತ್ರ ಅಂತ. ನಿಮಗೆ ಷಡ್ಯಂತ್ರದ ವಿವರಗಳನ್ನು ಹೇಳ್ತಾ ಹೋಗ್ಬಿಟ್ರೆ ನಾಳೆ ದಿನ ಆ ಷಡ್ಯಂತ್ರಗಾರರ ಬೀದಿನ ಓಡಾಡೋದು ಕಷ್ಟ ಆಗಿಬಿಡುತ್ತೆ. ಬೆನ್ನತ್ಕೊಂಡು ಹೊಡಿತೀರಿ ನೀವು. ಅಂಥ ಷಡ್ಯಂತ್ರ ಇದು. ಹಂಗೊಂದು ಷಡ್ಯಂತ್ರ ಮಾಡಿದ್ದಾರೆ. ಆ ಅಷ್ಟು ವಿವರಗಳನ್ನು SIT ಹೊರಗೆ ಬಿಡುತ್ತಾ ಬಿಡೋದಿಲ್ವಾ? SITಗೆ ಅಷ್ಟು ಸ್ವಾತಂತ್ರ್ಯ ಸಿಗುತ್ತಾ ಸಿಗೋದಿಲ್ವಾ? ರಾಜ್ಯದ ಜನರ ಎದುರಿಗೆ, ಸ್ಪೆಷಲಿ ಮಂಜುನಾಥನ ಭಕ್ತರ ಎದುರಿಗಿರುವ ಪ್ರಶ್ನೆ ಅದು. SIT ರಚಿಸಿದ್ದಕ್ಕೆ ಸಿದ್ದರಾಮಯ್ಯನವರಿಗೆ ಧನ್ಯವಾದ ಒಂದು ಸಲ ಹೇಳಿ, ಷಡ್ಯಂತ್ರದ ಅಷ್ಟು ಮಾಹಿತಿ ಹೊರಗೆ ಬಂದರೆ ಸಿದ್ದರಾಮಯ್ಯನವರಿಗೆ ದೀರ್ಘದಂಡ ನಮಸ್ಕಾರ ಹಾಕಿ. ಧರ್ಮಸ್ಥಳದ ಮಂಜುನಾಥನ ವಿರುದ್ಧ 13 ವರ್ಷಗಳಿಂದ ನಡೀತಾ ಇದ್ದ ಈ ಷಡ್ಯಂತ್ರವನ್ನು ನಿಲ್ಲಿಸುವಲ್ಲಿ ಅಂತಿಮ ಕೊಡುಗೆ ಸಿದ್ದರಾಮಯ್ಯನವ್ರದ್ದಾಗಿತ್ತು. ಅಂತಿಮ ಕೊಡುಗೆ. ಕಾಂಗ್ರೆಸ್ ನಾಯಕರುಗಳು ಏನೇನು ಹೇಳಿದ್ದಾರೆ NIA ತನಿಖೆಗೆ ಕೊಡುವ ವಿಷಯದಲ್ಲಿ? ಸತೀಶ್ ಜಾರಕಿಹೊಳಿ ಅವರು ಹೇಳ್ತಾರೆ NIA ಕೊಡಬೇಕು ಅಂತ ಹೋಮ್ ಮಿನಿಸ್ಟರ್ ಅವಶ್ಯಕತೆ ಇಲ್ಲ ಅಂದರು. ಕೇಳಿಸ್ಕೊಳ್ಳಿ, ಬೇರೆ ಯಾರು ಏನೇನು ಮಾತಾಡಿದ್ದಾರೆ ನೋಡಿ. ಈಗಾಗಲೇ ಅದು ಮುಗಿದಿದೆ, ತನಿಖೆ ಮುಗಿದಿದೆ, ಇನ್ನೇನು ಅಲ್ಲಿ ಕೊಡುವಂಥದ್ದು ಏನು ಅವಶ್ಯಕತೆ ಇಲ್ಲ. ನಾನು ಹೇಳಿದ್ದೆ ಅದು ಕೊಟ್ಟರೆ ಅದು ಮುಗಿದಿದೆ ಅಂತ. ಕೊಟ್ಟರೆ ಏನು ತಪ್ಪಾಗೋಲ್ಲ. ಈಗಾಗಲೇ ಸಾಕಷ್ಟು ಮಾಡ್ತಿದ್ದಾರೆ. ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿ ಅವರು ಸಾಕಷ್ಟು ಮಾಡ್ತಿದ್ದಾರೆ. ಇದು ಒಂದು ಮಾಡಿದ್ರೆ ಏನಂತರಲ್ಲಿ ಏನಂಥದ್ದು ವಿಶೇಷ ಇಲ್ಲ. ನಿನ್ನೆ ಹೇಳಿದ್ದೆ ನಾನು. ತನಿಖೆ ಮಾಡೋರು ಅವರಿಗೆ ಏನು ಮೆಥಡ್ಸ್ ಉಪಯೋಗಿಸ್ಬೇಕೋ ಅದನ್ನು ಉಪಯೋಗಿಸ್ತಾರೆ. ನಾವು ಹೇಳೋಕ್ಕಾಗುತ್ತೆ ಹಿಂಗೆ ತನಿಖೆ ಮಾಡಿ, ಹಂಗೆ ತನಿಖೆ ಮಾಡಿ, ನೀವು ಅವರಿಗೆ ಏನು ಈ ಥರ ಉಪಯೋಗ ಮಾಡಿ ಹಾಗೆ ಅಂತೇಳಿ ನಾವು ಯಾರೂ ಹೇಳೋಕ್ಕಾಗಲ್ಲ. ನಮ್ಮ SIT ಸಮರ್ಪಕವಾಗಿದೆ, ಸಮರ್ಥವಾಗಿದೆ. ಅವರು ಈಗ ಮಾಡ್ತಾ ಇದ್ದಾರೆ. NIA ಅವಶ್ಯಕತೆ ಇಲ್ಲ. ನಾವು ತನಿಖೆಯನ್ನು ಭಾಳ ಎಚ್ಚರಿಕೆಯಿಂದ ಹಿರಿಯ ಅಧಿಕಾರಿಗಳಿಗೂ ನಾವು ಮಾಡಿದ್ದೇವೆ ಕಮಿಟಿ. ನೋಡಿ, ಎಲ್ಲ ವಿಚಾರಗಳಲ್ಲಿ ರಾಜಕೀಯ ಸಲ್ಲದು. ಯಾವಾಗ ತನಿಖೆಗೆ ನಾವು ಆದೇಶ ಮಾಡಿದ್ದೀವಿ, ಈಗ ತನಿಖೆ ಮಾಡಿದ್ದೇ ಸರಿ ತಪ್ಪು ಅನ್ನೋ ಚರ್ಚೆ ಆಗ್ತಾ ಇದೆ. ನಾನು ಹೇಳ್ತೇನೆ, ಇಂಥ ಪ್ರಕರಣಗಳಲ್ಲಿ ಬಂಪರ್ ಪರೀಕ್ಷೆ ಅತಿ ಅಗತ್ಯ. ಒಂದು ಎತ್ತರಕ್ಕೆ ಬೆಳೆದಂತಹ ಧಾರ್ಮಿಕ ಸಂಸ್ಥೆಯ ಮೇಲೆ ಇಂಥ ಆರೋಪಗಳು ಮಾಡೋದ್ರಿಂದ ಯಾರು ದೊಡ್ಡವರಾಗ್ತಾರೆ ಅನ್ನೋದಲ್ಲ, ಆದರೆ ಇದರ ಹಿಂದೆ ಏನು ನಡೀತಾ ಇದೆ, ಇದರ ಸತ್ಯ ಏನು ಅನ್ನೋದು ತಿಳ್ಕೊಬೇಕಾಗಿರುವಂಥ ಅಗತ್ಯ ನಮಗೂ ಇದೆ. ಯಾವುದಾದ್ರೂ ಒಂದು ಪ್ರಕರಣ ಆದಾಗ ಯಾರು ಮಾಡ್ಯಾರೆ ಅನ್ನೋದು ಮುಖ್ಯ ಅಲ್ಲ,
ಅದರ ಹಿಂದೆ ಯಾರಿದ್ದಾರೆ ಅನ್ನೋದು ಪತ್ತೆ ಹಚ್ಚಬೇಕಾಗಿರುವಂಥದ್ದು ನಮ್ಮ ಜವಾಬ್ದಾರಿ. ಅವನು ಸಮಾಜಘಾತಕ ಆಗಿದ್ದರೆ ಅವನು ಸಮಾಜಘಾತಕನೇ, ಅವನಿಗೆ ಜಾತಿ ಮುಖ್ಯ ಅಲ್ಲ. ಈಗ SIT ಮಾಡಬೇಕು ಅಂತ ಹೇಳಿದವರು ಭಾರತೀಯ ಜನತಾ ಪಾರ್ಟಿಯವರು. ಈ SIT ಮಾಡುವಾಗ ಏನದ ಸರ್ಕಾರದವರು ಅದಕ್ಕೆ ಕಾಲಮಿತಿ ಇಟ್ಟು ಅದನ್ನು ಆದಷ್ಟು ಬೇಗ SIT ತನಿಖೆ ಮಾಡಿ ಸತ್ಯವನ್ನು ಹೊರತಕ್ಕಂಥದ್ದು ಒಳ್ಳೆಯದು. ಯಾಕಂದರೆ SIT ದೇವಸ್ಥಾನದವ್ರನ್ನ ಯಾರನ್ನೂ ಕೂಡ ಅವರು ತನಿಖೆ. ಇದರೊಂದಿಗೆ ಇವತ್ತಿನ ನ್ಯೂಸ್ ಅವರು ಮುಗಿಸ್ತಾ ಇದ್ದೀನಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.